ಓಂ ಶಾಂತಿ. 27 ಜನವರಿ 2025 ಪ್ರಾತಃ ಮುರಳಿ बाप दादा मधुबन। मीठे बच्चे, तुम्हारी जब कर्मातीत अवस्था होगी तब विष्णुपुरी में जाएंगे। पास विथ ऑनर होने वाले बच्चे ही कर्मातीत बनते हैं। ಬಾಬಾ ಹೇಳ್ತಾರೆ, ಮಧುರರಾದ ಮಕ್ಕಳೇ, ನಿಮ್ದು ಯಾವಾಗ ಕರ್ಮಾತೀತ ಸ್ಥಿತಿ ಆಗುತ್ತೆ ಆಗ ನೀವು ವಿಷ್ಣುಪುರಿಗೆ ಹೋಗ್ತೀರ. ಪಾಸ್ ವಿತ್ ಆನರ್ ಆಗುವಂತಹ ಮಕ್ಕಳು ಕರ್ಮಾತೀತರಾಗ್ತಾರೆ. ಅಂದರೆ ಬಾಬೋರ ನೆನಪಿಂದ ಕರ್ಮಾತೀತ ಸ್ಥಿತಿಯನ್ನು ಪಡ್ಕೊಂಡ್ರೆ ವಿಷ್ಣುಪುರಿಗೆ ಬರ್ತೀರಿ. ಪಾಸ್ ವಿತ್ ಆನರ್ ಆಗುವಂತಹ ಮಕ್ಕಳೇ ಕರ್ಮಾತೀತರಾಗ್ತಾರೆ. प्रश्न, तुम बच्चों पर दोनों बाप कौन सी मेहनत करते हैं? ಪ್ರಶ್ನೆಯಾಗಿದೆ, ನೀವು ಮಕ್ಕಳ ಪ್ರತಿ ಇಬ್ಬರು ತಂದೆನೂ ಯಾವ ಪರಿಶ್ರಮ ಪಡ್ತಾರೆ ಅಥವಾ ಯಾವ ಪ್ರಯತ್ನವನ್ನು ಮಾಡ್ತಾರೆ? ಉತ್ತರ, बच्चे स्वर्ग के लायक बने, सर्वगुण संपन्न 16 कला संपूर्ण बनाने की मेहनत बाप दादा दोनों करते हैं. ಮಕ್ಕಳು ಸ್ವರ್ಗದ ಮಾಲೀಕರಾಗಲಿ, ನನ್ನ ಮಕ್ಕಳು ಸರ್ವಗುಣ ಸಂಪನ್ನರು, 16 ಕಲಾ ಸಂಪೂರ್ಣರಾಗಲಿ, ಇದು ಇಬ್ಬರು ತಂದೆದು ಆಸೆ. ಅದಕ್ಕೆ ಅದರ ಹಿಂದೆ ಪರಿಶ್ರಮ ಪಡ್ತಾರೆ ಬಾಪ್ ದಾದಾ ಇಬ್ಬರೂ. ये जैसे तुम्हें डबल इंजन मिली है, ऐसा वंडरफुल पढ़ाई पढ़ाते हैं जिससे तुम 21 जन्मों की बादशाही पा लेते हो. ನಿಮಗೀಗ ಡಬಲ್ ಇಂಜಿನ್ ಸಿಕ್ಕಿದೆ. ಹೇಗೆ ತುಂಬ ಎತ್ತರದ ಸ್ಥಾನಗಳಿಗೆ ಹೋಗಬೇಕಂದ್ರೆ ಟ್ರೈನಿಗೆ ಡಬಲ್ ಇಂಜಿನ್ ಇರುತ್ತಲ್ಲ, ಹಾಗೆ ನೀವು ಮಕ್ಕಳಿಗೂ ತುಂಬ ಉನ್ನತವಾದ ಸ್ಥಿತಿಗೆ, ಉನ್ನತವಾದ ಪದವಿಗೆ ಯೋಗ್ಯರನ್ನಾಗಿ ಮಾಡಲಿಕ್ಕೆ ಡಬಲ್ ಇಂಜಿನ್ ಬಾಪ್ ದಾದವರು ಸಿಕ್ಕಿದರೆ ಇಂತಹ ಅದ್ಭುತವಾದ ವಿದ್ಯೆಯನ್ನು ಓದಿಸ್ತಾರೆ. ಇದರಿಂದ 21 ಜನ್ಮದ ರಾಜ್ಯ ಭಾಗ್ಯವನ್ನು ಪಡ್ಕೊಳ್ತೀರಿ. ಅಂದರೆ ನಿಮ್ಮ ಮಕ್ಕಳ ಹಿಂದೆ ಬಾಪ್ ದಾದವರಿಬ್ಬರು ಈ ರೀತಿ ಸ್ವರ್ಗದ ಮಾಲೀಕರಾಗಲಿ, ಆ ಎಲ್ಲ ಲಕ್ಷಣಗಳು ನನ್ನ ಮಕ್ಕಳಲ್ಲಿ ಬರಲಿ ಅನ್ನೋದಕ್ಕೆ ಇಬ್ಬರು ತಂದೆನೂ ಪರಿಶ್ರಮ ಪಡ್ತಾರೆ. ಹೇಗೆ ಲೌಕಿಕದಲ್ಲಿ ತಂದೆ ತಾಯಿ ಮಕ್ಕಳ ಹಿಂದೆ ಪರಿಶ್ರಮ ಪಡ್ತಾರಲ್ಲ, ನನ್ನ ಮಕ್ಕಳು ಒಳ್ಳೆ ಹುದ್ದೆಗೆ ಹೋಗಬೇಕು ಅಥವಾ ಈ ಥರ ಇರಬೇಕು ಅನ್ನೋ ಆಸೆ ಇರುತ್ತೆ. ಹಾಗೆ ಬಾಪ್ ದಾದವರು. ಗೀತ್, ಬಚ್ಪನ್ ಕೆ ದಿನ್ ಬುಲಾನ ದೇನಾ, आज असे कल रुलाना देना. ओम शांति. मीठे मीठे सिकिलदे बच्चों ने गीत सुना. ड्रामा प्लान अनुसार ऐसे ऐसे गीत ಸೆಲೆಕ್ಟ್ किए हुए हैं. ಮುರಳಿಯಲ್ಲಿ ಹಾಡಾಗಿದೆ, ಬಾಲ್ಯದ ದಿನಗಳನ್ನು ಎಂದು ಮರಿಬೇಡಿ, ಮರ್ತೆಂದು ಅಳಬೇಡಿ. ಬಾಬೋರ್ ಮಕ್ಕಳಾದ ಆ ದಿನದ ಬಾಲ್ಯದ ದಿನಗಳೇನಿದೆ ಅದನ್ನು ಯಾವತ್ತೂ ಮರಿಬಾರ್ದು, ಮರೆತರೆ ಅಳಬೇಕಾಗತ್ತೆ. ಮಧುರವಾದ ಹಗಲಿ ಹೋಗಿ ಸಿಕ್ಕಿರುವಂತಹ ಮಕ್ಕಳು ಹಾಡು ಕೇಳಿದ್ರಿ. ಡ್ರಾಮಾ ಪ್ಲ್ಯಾನ್ ಅನುಸಾರ ಇಂತಿಂಥ ಹಾಡುಗಳನ್ನು ಬಾಬೋರು ಸೆಲೆಕ್ಟ್ ಮಾಡಿದ್ದಾರೆ. ಮನುಷ್ಯ ಚಕ್ರಿತ್ ಹೋತೆ ಹೇ, ये क्या नाटक के रिकॉर्ड पर वाणी चलाते हैं? ये फिर किस प्रकार का ज्ञान है? शास्त्र, वेद, उपनिषद आदि छोड़ दिए, अब रिकॉर्ड के ऊपर वाणी चलती है. ಮನುಷ್ಯರಿಗೆ ತಲೆನೇ ತಿರುಗಿಬಿಡುತ್ತೆ. ಇವರು ಲೌಕಿಕದ ನಾಟಕದ ಹಾಡುಗಳ ಬಗ್ಗೆ ಮುರಳಿ ನುಡಿಸ್ತಾರೆ, ವಾಣಿ ಹೇಳ್ತಾರಲ್ಲ, ಇದು ಎಂಥ ಜ್ಞಾನ ಇದು? ಶಾಸ್ತ್ರ, ವೇದ, ಉಪನಿಷತ್ತು ಇದೆಲ್ಲ ಬಿಟ್ಬಿಟ್ಟಿದ್ದಾರೆ. ಈ ಹಾಡುಗಳ ಮೇಲೆ ವಾಣಿ ನುಡಿಸ್ತಾರಲ್ಲ, ये भी तुम बच्चों की बुद्धि में है,
हम बेहद के बाप के बने हैं जिससे अतीन्द्रिय सुख मिलता है ऐसे बाप को बोलना नहीं है. ಇದು ನೀವು ಮಕ್ಕಳ ಬುದ್ಧಿಯಲ್ಲಿದೆ. ನಾವು ಬೇಹದ್ದಿನ ತಂದೆಯ ಮಕ್ಕಳಾಗಿದ್ದೀವಿ. ಇದರಿಂದ ಅತೀಂದ್ರಿಯ ಸುಖ ಸಿಗುತ್ತೆ. ಇದರಿಂದ ತಂದೆನೆಂದು ಮರಿಬಾರ್ದು. बाप की याद से ही जन्म जन्मांतर के पाप दग्ध होते हैं. ऐसा न हो जो याद को छोड़ दो और पाप रह जाए. ಬಾಬೋರ ನೆನಪಿಂದನೇ ಜನ್ಮ ಜನ್ಮಾಂತರದ ಪಾಪ ದಗ್ಧ ಆಗುತ್ತೆ, ವಿನಾಶ ಆಗುತ್ತೆ. ಆದರೆ ಈ ಥರ ಎಂದೂ ಆಗಬಾರ್ದು. ಬಾಬೋರು ನೆನಪು ಮಾಡೋದನ್ನು ಬಿಟ್ಟುಬಿಡಿ, ಹಾಗೂ ನಿಮ್ಮ ಪಾಪ ಹಾಗೆ ಉಳ್ಕೊಂಡು ಬಿಡುತ್ತೆ. ಈ ಥರ ಆಗಬಾರ್ದು. ಫಿರ್ ಪದವಿ ಕಮ್ ಹೋ ಜಾಯೇಗಾ. ನೀವು ಬಾಬೋರು ನೆನಪು ಮಾಡಲಿಲ್ಲ, ಪಾಪ ಹಾಗೆ ಉಳ್ಕೊಳ್ತು, ಶಿಕ್ಷೆ ತುಂಬ ಪಡಿಬೇಕಾಗತ್ತೆ, ಪದವಿನೂ ಕಮ್ಮಿ ಆಗುತ್ತೆ. ऐसे बाप को तो अच्छी रीति याद करने का पुरुषार्थ करना चाहिए. ಇಂತಹ ತಂದೆಯನ್ನು ಚೆನ್ನಾಗಿ ನೆನಪು ಮಾಡೋ ಪುರುಷಾರ್ಥ ಮಾಡಬೇಕು. जैसे सगाई होती है फिर एक दो को याद करते हैं. ಯಾವ ಥರ ನಾನು ನೆನಪು ಮಾಡಬೇಕು? ಬಾಬಾ ಹೇಳ್ತಾರೆ ನೋಡಿ, ಕುಮಾರ ಕುಮಾರಿಗೆ ಯಾರ ಜೊತೆ ವಿವಾಹ ನಿಶ್ಚಿತಾರ್ಥ ಆಗೋಯ್ತು ಅಂದರೆ ಹೆಂಗೆ ಒಬ್ಬರು ಮತ್ತೊಬ್ಬರನ್ನ ನೆನಪು ಮಾಡ್ತಾರೆ. ಎಷ್ಟು ಸಹಜ, ಸ್ವತಃ ಎಲ್ಲ ಕೆಲಸ ಮಾಡ್ತಾನೂ ನೆನಪಿರುತ್ತೆ. ತುಮಾರಿ ಭಿ ಸಗಾಯಿ ಹುಯಿ ಹೈ कि फिर जब तुम कर्मातीत अवस्था को पाते हो तब विष्णुपुरी में जाएंगे. अभी शिव बाबा भी है, प्रजापिता ब्रह्म बाबा भी है. ಈಗ ನಿಮ್ಮದು ನಿಶ್ಚಿತಾರ್ಥ ಆಯಿತು ಬಾಬೋರ ಜೊತೆ. ಬಾಬಾ ಹೇಳ್ತಾರೆ, ನಿಮಗೂ ಬಾಬೋರ ನೆನಪು ಅಷ್ಟೇ ಸಹಜವಾಗಿ ಪ್ರೀತಿಯಿಂದ ನೆನಪು ಮಾಡಬೇಕು. ಆವಾಗ ನೀವು ಕರ್ಮಾತೀತ ಸ್ಥಿತಿನೂ ಪಡ್ಕೊಳ್ತೀರಿ, ಹಾಗೂ ವಿಷ್ಣುಪುರಿಗೂ ಬರ್ತೀರಿ. ಈಗ ಶಿವ ಬಾಬೋರು ಇದ್ದಾರೆ, ಪ್ರಜಾಪಿತ ಬ್ರಹ್ಮ ಬಾಬೋರು ಇದ್ದಾರೆ. ಎರಡು ಇಂಜಿನ್ ಸಿಕ್ಕಿದೆ ನಿಮ್ಮ ಮಕ್ಕಳಿಗೆ. ಒಬ್ಬರು ನಿರಾಕಾರಿ, ಮತ್ತೊಬ್ಬರು ಸಾಕಾರಿ. दोनों ही मेहनत करते बच्चे स्वर्ग के लायक बन जाए. ಇಬ್ಬರೂ ಪರಿಶ್ರಮ ಪಡ್ತಾರೆ ಮಕ್ಕಳ ಹಿಂದೆ, ನನ್ನ ಮಕ್ಕಳು ಸ್ವರ್ಗಕ್ಕೆ ಯೋಗ್ಯರಾಗಲಿ ಅಂತ. ಸರ್ವಗುಣ ಸಂಪನ್ನ 16 ಕಲಾ ಸಂಪೂರ್ಣ बनना है. यहाँ इम्तिहान पास करना है. ಈಗಲೇ ನೀವು ಸರ್ವಗುಣ ಸಂಪನ್ನರು, 16 ಕಲಾ ಸಂಪೂರ್ಣರಾಗಬೇಕು. ಇಲ್ಲೇ ಪರೀಕ್ಷೆಯನ್ನು ಪಾಸ್ ಮಾಡಬೇಕು. ये बातें कोई शास्त्रों में नहीं है. ये पढ़ाई बड़ी वंडरफुल है भविष्य 21 जन्मों के लिए. ಬಾಬಾ ಹೇಳ್ತಾರೆ, ಈ ಮಾತುಗಳು ಯಾವುದು ಶಾಸ್ತ್ರಗಳಲ್ಲಿಲ್ಲ. ಬಾಬಾ ಹೇಳ್ತಾರೆ, ಈ ವಿದ್ಯೆ ಬಹಳ ಅದ್ಭುತವಾದ ವಿದ್ಯೆ. ಇದರ ರಿಸಲ್ಟ್ ಏನು? ಭವಿಷ್ಯದ 21 ಜನ್ಮಕ್ಕೆ. और पढ़ाई होती है मृत्यु लोक के लिए. ये पढ़ाई है अमर लोक के लिए. अन्य ಎಲ್ಲ ಶಿಕ್ಷಣ, ಎಲ್ಲ ವಿದ್ಯೆನೂ ಮೃತ್ಯು ಲೋಕಕ್ಕೆ ಓದ್ತಾರೆ. ಈ ಜಗತ್ತಲ್ಲಿ ಯಾರು ಓದ್ತಾ ಇದ್ದಾರೆ, ಅದು ಈ ಜಗತ್ತಿಗೋಸ್ಕರ ಓದ್ತಾ ಇದ್ದಾರೆ, ಮೃತ್ಯು ಲೋಕಕ್ಕೆ. ಈಗ ನೀವು ಏನು ಬಾಬೋರಿಂದ ಓದ್ತಾ ಇದ್ದೀರಿ, ಇದು ಅಮರ ಲೋಕಕ್ಕೆ. उसके लिए पढ़ना तो यहाँ है ना. जब तक आत्मा पवित्र न बने तब तक सतयुग में जा न सके. इसलिए बाप संगम पर ही आते हैं. इसको ही पुरुषोत्तम कल्याणकारी युग कहा जाता है. ಬಾಬಾ ಹೇಳ್ತಾರೆ, ಓದಬೇಕಾಗಿರೋದು ಇಲ್ಲೇನೆ. ನೀವು ಅಮರ ಲೋಕಕ್ಕೆ ಹೋಗೋ ವಿದ್ಯೆ ಓದೋದು ಮೃತ್ಯು ಲೋಕದಲ್ಲಿ. ಎಲ್ಲಿವರೆಗೂ ಆತ್ಮ ಪವಿತ್ರ ಆಗಲ್ಲ ಅಲ್ಲಿವರೆಗೂ ಸತ್ಯುಗಕ್ಕೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಬಾಬೋರ್ ನೆನಪಿಂದ ಪವಿತ್ರ ಆಗಬೇಕು. ಅದರಿಂದನೇ ಬಾಬೋರ್ ಸಂಗಮ್ ಯುಗದಲ್ಲಿ ಬರ್ತಾರೆ. ಅದಕ್ಕೆ ಇದನ್ನು ಪುರುಷೋತ್ತಮ ಕಲ್ಯಾಣಕಾರಿ ಯುಗ ಅಂತ ಕರೀಲಾಗುತ್ತೆ. जबकि तुम कौड़ी से हीरे जैसा बनते हो इसलिए श्रीमत पर चलते रहो. ಇವಾಗಲೇ ನೀವು ಕವಡೆಯಿಂದ ವಜ್ರ ಸಮಾನ ಆಗ್ತೀರಿ. ಕವಡೆ ಥರ ಇರೋರು ವಜ್ರ ಸಮಾನ ಆಗಬೇಕಂದ್ರೆ ಶ್ರೀಮತದಂತೆ ನಡೀತಾ ಹೋಗಿ. ಕವಡೆಯಲ್ಲಿ ವಜ್ರ ಎಲ್ಲಿ?
ಕವಡೆ ಬೆಲೆಯಲ್ಲಿ, ವಜ್ರದ ಬೆಲೆಯಲ್ಲಿ. ಬಾಬಾ ಹೇಳ್ತಾರೆ ಆ ಥರ ಇದ್ದವ್ರು ಈ ಥರ ಆಗಬೇಕಂದ್ರೆ ಶ್ರೀಮತದಂತೆ ನಡೀತಾ ಹೋಗಿ. ಶ್ರೀ ಶ್ರೀ ಅಂತ ಶಿವ ಬಾಬೋರಿಗೆ ಹೇಳಲಾಗುತ್ತೆ. ಮಾಲೆಯ ಅರ್ಥವನ್ನು ಬಾಬೋರು ಮಕ್ಕಳಿಗೆ ತಿಳಿಸ್ಕೊಟ್ಟಿದ್ದಾರೆ. ಮಾಲೆಯಲ್ಲಿ ಮೇಲೆ ಹೂ ಶಿವ ಬಾಬೋರು, ಅದರ ಪಕ್ಕದಲ್ಲಿ 2 ದೊಡ್ಡ ಮಣಿಗಳಿರುತ್ತೆ. ಇದು ಯುಗಲ್ ಮೇರು, ಅಂದರೆ ಇದು ಪ್ರವೃತ್ತಿ ಮಾರ್ಗದ ಸಂಕೇತ. ಆಮೇಲೆ ಉಳಿದಂತಹ ಮಣಿಗಳು जो विजय पाने वाले हैं उनकी ही रुद्र माला फिर विष्णु की माला बनती है. ಯಾರು ವಿಜಯಿಗಳಾಗ್ತಾರೆ ಅವರ ಮಾಲೆ ವಿಜಯ ಮಾಲೆ. ಬಾಬಾ ಹೇಳ್ತಾರೆ ರುದ್ರ ಮಾಲೆ, ಆಮೇಲೆ ಅವರೇ ವಿಷ್ಣು ಮಾಲೆಯಲ್ಲಿ ಬರ್ತಾರೆ. ಇಸ್ ಮಾಲಾ ಕಾ ಅರ್ಥ ಕೋಯಿ ಭಿ ನಹಿ ಜಾನ್ತೆ. ಭಕ್ತಿ ಮಾರ್ಗದಲ್ಲಿ ಮಾಲೆನ ಜಪ ಮಾಡ್ತಾರೆ, ನೋಡ್ತಾರೆ, ಆದರೆ ಮಾಲೆಯ ಅರ್ಥ ಏನು, ಇದು ಯಾವ ಮಣಿಗಳು, ಯಾಕೆ ಇದನ್ನು ಸ್ಮರಿಸ್ತೀವಿ ಅನ್ನೋದು ಯಾರಿಗೂ ಅರ್ಥ ಗೊತ್ತಿಲ್ಲ. बाप बेट समझाते हैं तुम बच्चों को कौड़ी से हीरे जैसा बनना है. ಬಾಬೋರ್ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ, ಮಕ್ಕಳೇ ಈಗ ಕವಡೆಯಿಂದ ನೀವು ವಜ್ರ ಸಮಾನ ಆಗಬೇಕು. 63 जन्म तुम बाप को याद करते आए हो, तुम अब आशिक हो एक माशूक के. 63 ಜನ್ಮಗಳಿಂದನೂ ಬಾಬೋರ್ ನೆನಪು ಮಾಡ್ತಾ ಬಂದಿದ್ದೀರಿ. ಪರಿಚಯ ಬಲ ಇರಲಿಲ್ಲ, ನೆನಪಂತೂ ಮಾಡ್ತಾ ಬಂದಿದ್ದೀರಿ. ಈಗ ನೀವೆಲ್ಲರೂ ಪ್ರಿಯತಮೆಯರು. ಶಿವಬಾಬೋರೊಬ್ಬರೇ ಪ್ರಿಯತಮ, ಎಲ್ಲರೂ ಭಕ್ತರು. ಭಗವಂತ ಒಬ್ಬರೇ, ಅವರು ಪತಿಗಳ ಪತಿ, ತಂದೆಗಳಿಗೂ ತಂದೆ ಅವರು ಒಬ್ಬರೇನೆ. ತುಮ್ ಬಚ್ಚೋं को राजाओं का राजा बनाते खुद नहीं बनते हैं. ಬಾಬೋರ್ ನಿಮ್ಮ ಮಕ್ಕಳನ್ನು ರಾಜರನ್ನಾಗಿ ಮಾಡ್ತಾರೆ, ಸ್ವಯಂ ಎಂದು ರಾಜ ಆಗೋದಿಲ್ಲ. ಬಾಬೋರ್ ಪದೇ ಪದೇ ತಿಳಿಸ್ಕೊಡ್ತಾರೆ. ಬಾಬೋರ್ ನೆನಪು ಮಾಡಿ, ಇದರಿಂದನೇ ನಿಮ್ಮ ಜನ್ಮಾಂತರದ ಪಾಪ ಭಸ್ಮ ಆಗುತ್ತೆ. ಸಾಧು ಸಂತತು ಕೇಹದೇತೆ ಆತ್ಮ ನಿರ್ಲೇಪ ಹೇ. ಸಾಧು ಸನ್ಯಾಸಿಗಳು ಹೇಳಿಬಿಡ್ತಾರೆ, ಏನೇ ಪಾಪ ಮಾಡಿದರೂ ಅದು ಶರೀರಕ್ಕೆ, ಆತ್ಮಕ್ಕೇನು ಅಂಟ್ಕೊಳ್ಳೋದಿಲ್ಲ, ಆತ್ಮ ನಿರ್ಲೇಪ ಅಂತ ಹೇಳಿ. ಬಾಬಾ ಹೇಳ್ತಾರೆ ಆತ್ಮದಲ್ಲೇ ಸಂಸ್ಕಾರ ಆಗುತ್ತೆ. ಒಳ್ಳೆ ಅಥವಾ ಕೆಟ್ಟ ಸಂಸ್ಕಾರ ಆತ್ಮ ಜೊತೆಯಲ್ಲಿ ತಗೊಂಡು ಹೋಗುತ್ತೆ. ವ ಕಹ ದೇತೆ ಬಸ್ ಜಿಧರ್ ದೇಖ್ತಾ ಹೂँ सब भगवान ही भगवान है, भगवान की ही सब लीला है, बिल्कुल ही वाम मार्ग में गंदे बन जाते हैं. ಮನುಷ್ಯರು ಏನು ತಿಳ್ಕೊಂಡಿದ್ದಾರೆ, ಪರಮಾತ್ಮ ಸರ್ವವ್ಯಾಪಿ, ಎಲ್ಲಿ ನೋಡಿದ್ರೂ ಅಲ್ಲಿ ನೀನೇ ನೀನು, ಭಗವಂತನೇ ಭಗವಂತ, ಇದೆಲ್ಲ ಭಗವಂತನ ಲೀಲೆ, ಇದೆಲ್ಲ ಹೇಳಿಬಿಡ್ತಾರೆ. ऐसे ऐसे कि मत पर भी लाखों मनुष्य चल रहे हैं. ಕೆಲವರಂತೂ ಬಿಲ್ಕುಲ್ ವಾಮ ಮಾರ್ಗ, ಕೊಳಕು ಮಾರ್ಗಗಳನ್ನು ತೋರಿಸ್ತಾರೆ. ಮನುಷ್ಯರು ಎಲ್ಲ ವಿಕಾರಗಳಿಗೂ ವಶರಾಗ್ತಾರೆ, ಇದೆಲ್ಲ ಭಗವಂತನ ಲೀಲೆ ಅಂತಲೂ ಹೇಳ್ತಾರೆ. ಇಂತಿಂಥವರ ಮತದಂತೆಯೂ ಲಕ್ಷಾಂತರ ಮನುಷ್ಯರು ನಡೀತಾರೆ. ಇದೆಲ್ಲ ಡ್ರಾಮಾದಲ್ಲಿ ನಿಗದಿ ಆಗಿದೆ. ಅದು ತಪ್ಪು ಮಾರ್ಗ, ಕೆಟ್ಟ ಮಾರ್ಗ, ಎಲ್ಲ ವಾಮ ಮಾರ್ಗ ಎಲ್ಲ ಇರುತ್ತೆ. ಆದರೆ ಅಂಥವ್ರ ಮತದಂತೆಯೂ ಲಕ್ಷಾಂತರ ಜನ ನಡೀತಾರೆ. हमेशा बुद्धि में 3 धाम याद रखो. शांति धाम जहाँ आत्माएं रहती है, सुख धाम जहाँ के लिए तुम पुरुषार्थ कर रहे हो, दुख धाम शुरू होता है आधा कल्प के बाद. ಬಾಬಾ ಹೇಳ್ತಾರೆ ಸದಾ ನಿಮ್ಮ ಬುದ್ಧಿಯಲ್ಲಿ ಈ 3 ಧಾಮವನ್ನು ನೆನ್ಪಿಟ್ಕೊಳ್ಳಿ. ಒಂದಿದೆ ಶಾಂತಿಧಾಮ, ಎಲ್ಲಿ ನೀವೆಲ್ಲ ಆತ್ಮಗಳು ಇರ್ತೀರಿ. ಇನ್ನೊಂದಿದೆ ಸುಖಧಾಮ, ಎಲ್ಲಿ ಹೋಗೋಕ್ಕೋಸ್ಕರ ನೀವೀಗ ಪುರುಷಾರ್ಥ ಮಾಡ್ತಾ ಇದ್ದೀರಿ. ಮತ್ತೊಂದಿದೆ ದುಃಖಧಾಮ. ಈ ದುಃಖಧಾಮ ಆರಂಭ ಆಗುತ್ತೆ ದ್ವಾಪರಯುಗದಿಂದ, ಅರ್ಧ ಕಲ್ಪದ ನಂತರ ದುಃಖಧಾಮ ಆಗುತ್ತೆ. ಭಗವಾನ್ ಕೋ ಕಹಾ ಜಾತಾ ಹೆವೆನ್ಲಿ ಗಾಡ್ ಫಾದರ್. ಬಾಬೋರಿಗೆ ಹೇಳಲಾಗುತ್ತೆ ಹೆವೆನ್ಲಿ ಗಾಡ್ ಫಾದರ್, ಏಕೆಂದರೆ ಹೆವೆನ್ ಸ್ಥಾಪನೆ ಮಾಡೋರೇ ಶ್ರೀ ಬಾಬೋರು. ವ ಕೊಯ್ ಹೆಲ್ ಸ್ಥಾಪನೆ ನಹೀ ಕರ್ತೆ ಹೇ.
बाप कहते हैं मैं तो सुख धाम की स्थापना करता हूँ. ಬಾಬೋರ್ ನರಕ ಸ್ಥಾಪನೆ ಮಾಡೋದಿಲ್ಲ. ಬಾಬೋರ್ ಹೇಳೋದು ನಾನು ಸುಖಧಾಮವನ್ನು ಸ್ಥಾಪನೆ ಮಾಡ್ತೀನಿ. बाकी ये हार और जीत का खेल है. तुम बच्चे श्रीमत पर चलकर अभी माया रूपी रावण पर जीत पाते हो. बाकी ಇದು ಸೋಲು ಗೆಲುವಿನ ಆಟ. ಇದು ನೀವು ಮಕ್ಕಳು ಶ್ರೀಮತದಂತೆ ನಡೆದು ಈಗ ಮಾಯೆಯನ್ನು ರಾವಣನ ಮೇಲೆ ವಿಕಾರಗಳ ಮೇಲೆ ವಿಜಯ ಪಡ್ಕೊಳ್ತೀರಿ. ಮತ್ತೆ ಅರ್ಧ ಕಲ್ಪದ ನಂತರ 2500 ವರ್ಷದ ನಂತರ ರಾವಣ ರಾಜ್ಯ ಶುರು ಆಗುತ್ತೆ. ನೀವು ಮಕ್ಕಳೀಗ ಯುದ್ಧದ ಮೈದಾನದಲ್ಲಿದ್ದೀರಿ. ये बुद्धि में धारण करना फिर दूसरों को समझाना है. ಬಾಬೋರು ತಿಳಿಸ್ಕೊಡೋ ಈ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಧಾರಣೆನೂ ಮಾಡ್ಕೋಬೇಕು, ಜೊತೆಗೆ ಬೇರೆಯವರಿಗೂ ತಿಳಿಸ್ಕೊಡ್ಬೇಕು. अंधों की लाठी बन घर का रास्ता बताना है क्योंकि सब उस घर को भूल गए हैं. ಮಕ್ಕಳೇ ನೀವು ಕುರುಡ್ರೆ ಓರುಗೋಲಾಗಿ ಎಲ್ಲರಿಗೂ ಮನೆ ದಾರಿ ತೋರಿಸಿ, ಮನೆ ದಾರಿ ಮುಕ್ತಿಧಾಮದ ದಾರಿ ಎಲ್ಲರಿಗೂ ತೋರಿಸಿ. ಏಕೆಂದರೆ ಎಲ್ಲರೂ ಆ ಮನೆಯನ್ನು ಮರ್ತು ಬಿಟ್ಟಿದ್ದಾರೆ. ಮನೆಯೂ ಮರ್ತಿದ್ದಾರೆ, ಮನೆಗೆ ಹೋಗೋ ದಾರಿನೂ ಮರ್ತಿದ್ದಾರೆ. ಅದನ್ನು ನೀವು ಮಕ್ಕಳೇ ತೋರಿಸ್ಬೇಕು. कहते भी है ये एक नाटक है परंतु इसकी आयु लाखों हजार वर्ष कह देते. बाप समझाते रावण ने तुमको कितना अंधा बना दिया है. ಮನುಷ್ಯರು ಒಂದು ಕಡೆ ಈ ಸೃಷ್ಟಿಯನ್ನು ನಾಟಕ ಅಂತಾರೆ, ಡ್ರಾಮಾ ಅಂತಾರೆ. ಆದರೆ ಇದಕ್ಕೆ ಆಯುಷ್ಯ ಎಷ್ಟು? ಯಾವುದೇ ಒಂದು ಡ್ರಾಮಾ, ನಾಟಕ, ಸಿನಿಮಾಗೊಂದು ಅವಧಿ ಇರುತ್ತೆ. ಆದರೆ ಇದು ಸಾವಿರಾರು ಲಕ್ಷಾಂತರ ವರ್ಷಗಳು ಅಂತ ಹೇಳಿಬಿಡ್ತಾರೆ. ಬಾಬಾ ಹೇಳ್ತಾರೆ ರಾವಣ ನಿಮ್ಮನ್ನು ಎಷ್ಟು ಕುರುಡರನ್ನಾಗಿ ಮಾಡಿಬಿಟ್ಟಿದ್ದಾನೆ. ನಯನಹೀನರು, ಜ್ಞಾನನೇ ಇಲ್ಲ, ಅರಿವಿಲ್ಲದೆ, ಅರಿವಿನ ಅಥವಾ ಜ್ಞಾನದ ನೇತ್ರನೇ ಇಲ್ಲ. ಅದಕ್ಕೆ ಲಕ್ಷಾಂತರ ವರ್ಷಗಳು, ಸಾವಿರಾರು ಲಕ್ಷಾಂತರ ವರ್ಷಗಳು ಎಲ್ಲ ಹೇಳ್ತಾರೆ. ಅಭಿ ಬಾಪ್ ಸಾ ಬಾತೆ ಸಮझा रहे हैं. बाप को ही नॉलेजफुल कहा जाता है. ಈಗ ಬಾಬೋರು ಎಲ್ಲ ಮಾತನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಬಾಬೋರಿಗೆ ನಾಲೆಜ್ಫುಲ್ ಅಂತ ಹೇಳಲಾಗುತ್ತೆ. इसका अर्थ ये नहीं कि हर एक के अंदर को जानने वाले हैं. ನಾಲೆಜ್ಫುಲ್ ಅಂದರೆ ಅದರ ಅರ್ಥ ಇದಲ್ಲ. ಪರಮಾತ್ಮ ಎಲ್ಲರ ಒಳಗಡೆ ಕೂತ್ಕೊಂಡು ಒಬ್ಬೊಬ್ಬರಲ್ಲೂ ಏನೆಲ್ಲ ವಿಚಾರ ಏನು ನಡೆಯುತ್ತೆ ಎಲ್ಲ ನೋಡಬೇಕು, ತಿಳ್ಕೊಳ್ಬೇಕು ಅನ್ನೋದಲ್ಲ. ಅದಂತೂ वह रिद्धि सिद्धि वाले सीखते हैं जो तुम्हारा अंदर की बातें सुना लेते हैं. ನಾಲೆಜ್ಫುಲ್ ಕಾ ಅರ್ಥ ಏ ನಹಿ ಹೇ. ಬಾಬಾ ಹೇಳ್ತಾರೆ ಈ ಥರ ಎಲ್ಲರ ಮನಸ್ಸಲ್ಲಿ ಏನು ನಡೆಯುತ್ತೆ, ಏನು ಮಾಡ್ತಾರೆ, ಏನು ವಿಚಾರ ಇದೆ, ಇದೆಲ್ಲ ಇವತ್ತು ಕಲಿಯುಗದಲ್ಲಿ ರಿದ್ಧಿ ಸಿದ್ಧಿ ಮಾಡೋರು ಕಲ್ತ್ಕೊಂಡಿರ್ತಾರೆ. ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ಹೇಳಿಬಿಡ್ತಾರೆ. ಅಷ್ಟು ಹೇಳಿಬಿಟ್ರೆ ನೋಡಿ ಎಷ್ಟೊಂದು ಖುಷಿ ಆಗಿಬಿಡುತ್ತೆ. ಓ ಇವ್ರು ಹೇಳೋದೆಲ್ಲ ಸತ್ಯ ಅನ್ನೋ ಭ್ರಮೆ ಬಂದುಬಿಡುತ್ತೆ. ಇದೆಲ್ಲ ಒಂದು ರಿದ್ಧಿ ಸಿದ್ಧಿ. ಇದು ನಾಲೆಜ್ಫುಲ್ ಅಂದರೆ ಇದರ ಅರ್ಥ ಇದಲ್ಲ. ಮನಸ್ಸಲ್ಲಿ ಯಾರ್ಯಾರ ಮನಸ್ಸಲ್ಲಿ ಏನೇನು ನಡೀತಾ ಇದೆ ಅಂತ ಬಾಬೋರು ತಿಳ್ಕೊಂಡು ಏನು ಮಾಡಬೇಕು? ಅವರೇ ಈ ಡ್ರಾಮಾದ ಡೈರೆಕ್ಟರ್ ಆಗಿರೋದ್ರಿಂದ ಅವ್ರಿಗೆ ಗೊತ್ತಿಲ್ವಾ? ಅದನ್ನು ತಿಳ್ಕೊಳ್ಳೋದೇನಿದೆ? ಹಿಂಗೆ ಮನುಷ್ಯ ತಿಳ್ಕೊಂಡು ಬಿಡ್ತಾರೆ, ಥಾಟ್ ರೀಡರ್ ಥರ. तो बाप की ही महिमा है, वह ज्ञान का सागर, आनंद का सागर है. मनुष्य तो कह देते वह अंतर्यामी है. ಇದೆಲ್ಲ ಬಾಬೋರ ಮಹಿಮೆ. ನಾಲೆಜ್ಫುಲ್, ಜ್ಞಾನ ಸಾಗರ, ಆನಂದ ಸಾಗರ. ಮನುಷ್ಯರು ತಿಳ್ಕೊಂಡಿದ್ದಾರೆ ಪರಮಾತ್ಮ ಅಂತರ್ಯಾಮಿ. ನೀವು ಮಕ್ಕಳಿಗೆ ಗೊತ್ತಿದೆ. ಮತ್ತು ಟೀಚರ್ ಹೇ ಹಮ್ಕೋ ಪಡಾತೆ ಹೇ. ಅವ್ರು ಅಂತರ್ಯಾಮಿ ಅಲ್ಲ. ಎಲ್ಲರ ಮನಸ್ಸಲ್ಲಿ, ಎಲ್ಲರ ಆತ್ಮದಲ್ಲಿ ಕೂತ್ಕೊಂಡು ನೋಡ್ತಾರೆ, ಎಲ್ಲರ ಮನಸ್ಸಲ್ಲಿ ಕೂತ್ಕೊಂಡು ನೋಡ್ತಾರೆ. ಏನು ನೋಡೋ ಅವಶ್ಯಕತೆ ಅವ್ರಿಗೆ ಇಲ್ಲವೇ ಇಲ್ಲ. ಬಾಬಾ ಹೇಳ್ತಾರೆ ಅವರು ಇವೆಲ್ಲ ಮಕ್ಕಳಿಗೆ ಓದಿಸ್ತಾ ಇದ್ದಾರೆ. ಅವರು ಟೀಚರ್. तुम बच्चे समझते हो तो टीचर है, हमको पढ़ाते हैं. वह रूहानी बाप भी है, रूहानी सदगुरु भी है. वह जिस्मानी टीचर गुरु होते हैं, सो भी अलग अलग होते, तीन एक हो न सके. ಆತ್ಮೀಯ ತಂದೆನೂ ಅವರೇ, ಆತ್ಮೀಯ ಸದ್ಗುರುನೂ ಅವರೇ. ಈ ಲೌಕಿಕವಾದ, ಶಾರೀರಿಕವಾದ ತಂದೆ, ಶಿಕ್ಷಕ, ಗುರು, ಈ ಮೂರು ಸಂಬಂಧದಲ್ಲಿ ಯಾರು ಒಬ್ಬರಾಗಕ್ಕೆ ಸಾಧ್ಯ ಇಲ್ಲ. ಬಾಬಾ ಹೇಳ್ತಾರೆ ಮೂರು ಸಂಬಂಧನೂ ಬೇರೆ ಬೇರೆಯವರು ಇರ್ತಾರೆ.
ಹಾಂ, ಕರ್ಕೆ ಕೊಯ್ ಕೊಯ್ ಬಾಪ್ ಟೀಚರ್ ಬಿ ಹೋತಾ ಹೈ, ಈ ಥರ ಸಾಧ್ಯತೆ ಇದೆ. ಕೆಲವರು ತಂದೆನೇ ಟೀಚರ್ ಆಗ್ಬೋದು, ಆದರೆ ತಂದೆ ಶಿಕ್ಷಕ ಗುರು ಆಗಲ್ಲ. ಗುರು ಯಾರ ತಂದೆನೂ ಗುರು ಆಗೋಕ್ಕೆ ಸಾಧ್ಯ ಇಲ್ಲ. ಮತ್ತು ಫಿರ್ ಭಿ ಮನುಷ್ಯ ಹೇ, ಬಾಬಾ ಹೇಳ್ತಾರೆ ಆದರೂ ಅವರು ಮನುಷ್ಯರೇ ಅಲ್ವಾ. ಯಹಾ ತೋ ಸುಪ್ರೀಂ ರೂಹು ಪರಂಪಿತ ಪರಮಾತ್ಮ ಪಡಾತೆ ಹೇ, ಇಲ್ಲಂತೂ ಸುಪ್ರೀಂ ಆತ್ಮ ಪರಂಪಿತ ಪರಮಾತ್ಮ ಓದಿಸ್ತಾರೆ. ಆತ್ಮಕ್ಕೆ ಪರಮಾತ್ಮ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕಡೆ ಅಂತರ್ಯಾಮಿ ಅಂತಾರೆ, ಇನ್ನೊಂದು ಕಡೆ ಆತ್ಮನೇ ಪರಮಾತ್ಮ ಅಂತಾರೆ. ನಾವು ಹೇಳ್ತಾರೆ ಆತ್ಮ ಪರಮಾತ್ಮ ಆಗಲಿಕ್ಕೆ ಸಾಧ್ಯ ಇಲ್ಲ. ये भी कोई समझते नहीं. ಮನುಷ್ಯರಿಗೆ ಈ ವ್ಯತ್ಯಾಸ ಅಂತರನೂ ಗೊತ್ತಿಲ್ಲ. कहते हैं परमात्मा ने अर्जुन को साक्षात्कार कराया तो उसने कहा बस करो, हम इतना तेज सहन नहीं कर सकते. ये जो सब सुना है तो समझते हैं ಪರಮಾತ್ಮ ಇತನಾ ತೇಜೋಮಯ ಹೇ. ಏನು ಬರೆದ್ಬಿಟ್ರು ಮಹಾಭಾರತದಲ್ಲಿ, ಪರಮಾತ್ಮ ಅರ್ಜುನನಿಗೆ ಸಾಕ್ಷಾತ್ಕಾರ ಆಯಿತು ಪರಮಾತ್ಮಂದು. ಅವಾಗ ಅರ್ಜುನ, ಸಾಕು, ನಿನ್ನ ಈ ಪ್ರಕಾಶನ ನನ್ನ ಕೈಯಲ್ಲಿ ನೋಡೋಕ್ಕಾಗಲ್ಲ, ಇಷ್ಟು ತೇಜೋಮಯವಾದಂಥ ಸ್ವರೂಪ ನನಗೆ ಸಹನೆ ಮಾಡ್ಕೊಳಕ್ಕಾಗಲ್ಲ, ನಿಲ್ಲಿಸು. ಇದನ್ನು ಕೇಳಿದ್ರು ಜನ, ಮತ್ತೆ ತಿಳ್ಕೊಂಡು ಬಿಡ್ತಾರೆ ಪರಮಾತ್ಮ ಅಂದರೆ ಅಷ್ಟು ತೇಜೋಮಯ. आगे बाबा के पास आते थे, साक्षात्कार में चले जाते थे, कहते थे बस करो, बहुत तेज है, हम सहन नहीं कर सकते. जो सुना हुआ वही बुद्धि में भावना रहती है. ನೋಡಿ, ಬಾಬೋರ ಹತ್ರನೂ ಆದಿಯಲ್ಲಿ ಅನೇಕರು ಬಂದರು, ಅವರಿಗೂ ಸಾಕ್ಷಾತ್ಕಾರಗಳಾಯಿತು. ಅವ್ರಿಗೂ ಅನೇಕರಿಗೆ ಯಾವ ಥರ ಸಾಕ್ಷಾತ್ಕಾರ ಆಯಿತು? ಇದೇ ಥರ. ಅಂದರೆ ಕೇಳ್ಕೊಂಡಿದ್ದಾರಲ್ವ, ಪರಮಾತ್ಮ ಅಂದರೆ ಇಷ್ಟು ತೇಜೋಮಯ, ಅರ್ಜುನನಿಗೆ ಸಾಕ್ಷಾತ್ಕಾರ ಆದಂಗೆ ಅಂತ. ಅದು ಅವ್ರ ಬುದ್ಧಿಯಲ್ಲಿ ಕುತ್ಕೊಂಡು ಬಿಟ್ಟಿರುತ್ತೆ ಭಾವನೆ, ಅದಕ್ಕೆ ತಕ್ಕಂತೆ ಅವರಿಗೆ ಅನುಭವ ಆಗುತ್ತೆ. ಹೌದು, ಪರಮಾತ್ಮ ಅಷ್ಟು ತೇಜೋಮಯ, ಅವನ ತೇಜಸ್ಸನ್ನು ಸಹನೆ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ ಅಂತ ಹೇಳಿ. ಬಾಬಾ कहते जो जिस भावना से याद करते मैं उनकी भावना पूरी कर सकता हूँ. कोई गणेश का पुजारी होगा तो उनको गणेश का साक्षात्कार कराएंगे. ಬಾಬಾ ಹೇಳ್ತಾರೆ, ಯಾರಿಗೆ ಏನು ಭಾವನೆ ಇದೆ, ಯಾವ ಭಾವನೆಯಲ್ಲಿ ನನ್ನನ್ನು ನೆನಪು ಮಾಡ್ತಾರೋ ನಾನು ಅವರ ಭಾವನೆಗಳನ್ನು ಪೂರ್ಣ ಮಾಡ್ತೀನಿ. ಯಾವ ಥರ ಭಕ್ತಿ ಭಾವನೆ ಇದೆ ಆ ಥರ. ಇಲ್ಲ ಬೇರೆ ಕಾಣಿಸಿದ್ರೆ ಅವ್ರಿಗೆ ಖುಷಿ ಹೆಂಗಾಗುತ್ತೆ? ಈಗ ಗಣೇಶನ ಪೂಜಾರಿ ಇರ್ತಾರೆ, ಅವರಿಗೆ ಗಣೇಶನ ಮೇಲೆ ಪ್ರೀತಿ, ಅವಾಗ ಬಾಬೋರವರಿಗೆ ಗಣೇಶನ ಸಾಕ್ಷಾತ್ಕಾರನೇ ಮಾಡಿಸ್ತಾರೆ. ಸಾಕ್ಷಾತ್ಕಾರ ಹೋನೆ ಸೆ ಸಮಜ್ದೆ ಬಸ್ ಮುಕ್ತಿ ಧಾಮ್ ಮೇ ಪਹੁಂಚ ಗಯಾ. ಮನುಷ್ಯರಿಗೆ ಯಾರು ಭಕ್ತಿ ಮಾಡ್ತಾರೆ ಅವ್ರ ಸಾಕ್ಷಾತ್ಕಾರ ಆಗುತ್ತೆ. ಆ ಸಾಕ್ಷಾತ್ಕಾರ ಆದ ತಕ್ಷಣ ಅವರಿಗೆ ಎಷ್ಟೊಂದು ಖುಷಿ ಆಗುತ್ತೆ ಅಂದರೆ, ಓ ನಾನು ಮುಕ್ತಿಗೆ ಮುಟ್ಬಿಟ್ಟೆ ಅಂತ ತಿಳ್ಕೊಂಡು ಬಿಡ್ತಾರೆ. ಪರಂತು ನಹಿ, ಮುಕ್ತಿ ಧಾಮ್ ಮೇ ಕೋಯಿ ಜಾ ನ ಸಕೆ. ನಾರದ್ ಕಾ ಭಿ ಮಿಸಾಲ್ ಹೇ, ಶಿರೋಮಣಿ ಭಕ್ತ ಗಾಯ ಹುವಾ ಹೇ. ಆದರೆ ಬಾಬಾ ಹೇಳಿದ್ರು, ಮುಕ್ತಿಧಾಮಕ್ಕೆ ಯಾರೂ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಸಾಕ್ಷಾತ್ಕಾರ ಟೆಂಪ್ರರಿ, ಸ್ವಲ್ಪ ಸಮಯ ಅವ್ರಿಗೆ ಖುಷಿ ಆಗುತ್ತೆ. ಹೌದು, ನಮ್ಮ ಇಷ್ಟ ದೇವತೆ ನಾನು ನೋಡಿದ್ದೀನಿ ಸಾಕ್ಷಾತ್ಕಾರದಲ್ಲಿ, ಅಷ್ಟೇ. ಹಾಗಂತ ಯಾರೂ ಮುಕ್ತಿಗೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಆದರೆ ಅವ್ರಿಗೆ ಆ ಥರ ಅನುಭವ ಆಗುತ್ತೆ, ಅಷ್ಟೊಂದು ಖುಷಿ ಆಗುತ್ತೆ, ಓ ನಾನು ಮುಕ್ತಿನೇ ಮುಟ್ಬಿಟ್ಟೆ ಅಂತ. ನಾರದನ ಉದಾಹರಣೆನೂ ಇದೆ. ನಾರದ ಭಕ್ತ ಶಿರೋಮಣಿಯನ್ನು ಗಾಯನನೂ ಇದೆ. उसने पूछा हम लक्ष्मी को वर सकते हैं तो कहा अपनी शक्ल तो देखो. भक्त माला भी होती, फीमेल्स में मीरा और मेल्स में नारद मुख्य गाये हुए हैं. ಅದೇ ಭಕ್ತ ನಾರದನ ಕಥೆನೂ ಏನಿದೆ, ನಾರದ ಲಕ್ಷ್ಮಿಯನ್ನು ವರಿಸ್ಲಿಕ್ಕೆ ಹೋಗ್ತಾನೆ, ಆದರೆ ಅವನ ಮುಖ ನೋಡಿದರೆ ಕೋತಿ ಥರ ಇರುತ್ತೆ ಅಂತ. ಬಾಬಾ ಹೇಳ್ತಾರೆ, ಭಕ್ತ ಮಾಲೆ, ಭಕ್ತ ಶಿರೋಮಣಿ ಪುರುಷರಲ್ಲಿ ನಾರದ, ಸ್ತ್ರೀಯರಲ್ಲಿ ಭಕ್ತ ಮೀರ. ನೋಡಿ, ಒಂದು ಕಡೆ ಇಂಥ ಭಕ್ತ ಶಿರೋಮಣಿ, ಮುಖ ಮಾತ್ರ ಕೋತಿ ಥರ ಯಾಕಿತ್ತು? ಇದು ಒಂದು ಸ್ಯಾಂಪಲ್ ಅಷ್ಟೇ. ಕಲಿಯುಗದಲ್ಲಿ ತುಂಬ ಭಕ್ತಿ ಮಾಡ್ತಾರೆ, ಆದರೆ ಅವರಲ್ಲಿ ವಿಕಾರಗಳು ಹೋಗಿರೋದಿಲ್ಲ. ಕೋತಿ ಥರ ಅಂದರೆ ವಿಕಾರ, ವಿಕಾರ ಇದ್ದವರು ಲಕ್ಷ್ಮೀನ ಹೆಂಗೆ ವರ್ಸೋಕ್ಕಾಗುತ್ತೆ? ಇದೊಂದು ಸ್ಯಾಂಪಲ್ ಅಷ್ಟೇ.
ಬಾಬಾ ಹೇಳಿದ್ರು, ಯಹಾ ಫಿರ್ ಜ್ಞಾನ್ ಮೇ ಮುಖ್ಯ ಶಿರೋಮಣಿ ಸರಸ್ವತಿ ಹೇ, ನಂಬರ್ ಬಾರ್ತು ಹೋತೆ ಹೇನ. ಇಲ್ಲಿ ಜ್ಞಾನ ಶಿರೋಮಣಿ ಮುಖ್ಯವಾಗಿರೋರು ಮೊಮ್ಮ ಸರಸ್ವತಿಯವರು, ಇನ್ನು ನಂಬರ್ ವಾರಂತೂ ಇದ್ದೀರಿ ಅಲ್ವಾ. ಬಾಪ್ ಸಮझाते माया से बड़ा खबरदार रहना है, माया ऐसा उल्टा काम करा लेगी, फिर अंत में बहुत रोना पछताना पड़ेगा, ಭಗವಾನ್ ಆಯಾ और वर्षा ले न सके. ಬಾಬಾವ್ರು ತಿಳಿಸ್ಕೊಡ್ತಾರೆ, ಮಕ್ಕಳೇ ಮಾಯೆಯಿಂದ ಬಹಳ ನೀವು ಎಚ್ಚರಿಕೆಯಲ್ಲಿ ಇರಬೇಕು. ಅಟೆನ್ಷನ್, ಖಬರ್ದಾರ್, ಎಚ್ಚರಿಕೆ ಇರಬೇಕು ನಿಮಗೆ. ಯಾಕೆ ಅಂದರೆ ಮಾಯೆ ನಿಮ್ಮಿಂದ ಉಲ್ಟಾ ಕರ್ಮಗಳನ್ನು ಮಾಡಿಸುತ್ತೆ. ಬಾಬೋರಿಂದ, ಬಾಬೋರ ಪ್ರಾಪ್ತಿಯಿಂದ ವಂಚಿತ ಮಾಡೋಂಗೆ ಮಾಡುತ್ತೆ. ಆಮೇಲೆ ಏನಾಗುತ್ತೆ, ನೀವು ಮಾಯೆ ಮಾತು ಕೇಳಿ ಹುಡುಗಾಟಿಕೆಯಲ್ಲಿ ಬಂದು ಉಲ್ಟಾ ಕರ್ಮ ಮಾಡಿದರೆ ಅಂತ್ಯದಲ್ಲಿ ತುಂಬ ಅಳಬೇಕಾಗುತ್ತೆ, ತುಂಬ ಪಶ್ಚಾತ್ತಾಪನೂ ಪಡಬೇಕಾಗುತ್ತೆ. ಅಯ್ಯೋ ಭಗವಂತ ಬಂದಿದ್ದರೂ ನಾನು ಬಾಬೋರಿಂದ ಏನು ಆಸ್ತಿ ತಗೊಳ್ಳಿಲ್ಲ ಅನ್ನೋ ಪಶ್ಚಾತ್ತಾಪ ಆಗುತ್ತೆ. ಈಗೆಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ, ಆರಾಮಾಗಿ ಮಾಯಾವಿ ಪ್ರಪಂಚ, ಆಕರ್ಷಣೆ, ಸಂಬಂಧ, ವಸ್ತು ಪದಾರ್ಥದ ಹಿಂದೆ ಹೋಗೋದು ತುಂಬ ಚೆನ್ನಾಗಿ ಅನಿಸುತ್ತೆ. ಯಾವಾಗ ಲಾಸ್ ಆಗಿದ್ದೀನಿ, ಕಳ್ಕೊಂಡಿದ್ದೀನಿ, ಇಷ್ಟು ಶ್ರೇಷ್ಠ ಪ್ರಾಪ್ತಿ ಅಂತ ಗೊತ್ತಾಗುತ್ತೋ ಆವಾಗ ಏನಾಗುತ್ತೆ, ದುಃಖ ಆಗುತ್ತೆ. ಬಾಬಾ ಹೇಳ್ತಾರೆ ಅಳಬೇಕಾಗುತ್ತೆ, ಪಶ್ಚಾತ್ತಾಪನೂ ಪಡ್ತೀರಿ. ಅಯ್ಯೋ ಬಾಬೋರು ಬಂದರೂ ನಾನೇನು ಆಸ್ತಿ ತಗೊಳ್ಳಿಲ್ವಲ್ಲ. ಫಿರ್ ಪ್ರಜಾ ಮೇ ಬಿ ದಾಸ್ ದಾಸಿ ಜಾಕರ್ ಬನೇಗೆ. ಆಮೇಲೆ ಹೋಗಿ ಏನಾಗ್ತೀರಾ, ಪ್ರಜೆಗಳ ಮನೇಲಿ ಹೋಗಿ ದಾಸಿಯರಾಗಬೇಕಾಗುತ್ತೆ. पीछे पढ़ाई तो पूरी हो जाती, फिर बहुत पछताना पड़ता है, इसलिए बाप पहले से ही समझा देते हैं कि फिर पछताना न पड़े. ಆಮೇಲೆ ಇನ್ನೇನು, ದಿನ ಕಳೆದಂತೆ ವಿದ್ಯೆ ಮುಗಿಯೋ ಸಮಯ ಬರ್ತಾ ಹೋಗುತ್ತೆ ನೋಡಿ. ಲೌಕಿಕ ವಿದ್ಯೆಯಲ್ಲೂ ವರ್ಷದಲ್ಲಿ ದಿನ ಕಳೆದಂತೆ ಎಕ್ಸಾಮ್ ಹತ್ರ ಬರುತ್ತೆ, ಪಾಠ ಮುಗಿಯೋದು ಬಂದೇ ಬಿಡುತ್ತೆ. ಅದೇ ಥರ ನೀವೆಷ್ಟು ಬಾಬೋರ್ ನೆನ್ಪು ಮಾಡ್ತೀರೋ ಅಷ್ಟು ಯೋಗ ಅಗ್ನಿಯಿಂದನೇ ಪಾಪ ಭಸ್ಮ ಆಗುತ್ತೆ. ವಿದ್ಯೆ ಮುಗಿಯೋ ಸಮಯ ಬಂದುಬಿಡುತ್ತೆ, ಆಮೇಲೆ ತುಂಬ ಪಶ್ಚಾತ್ತಾಪ ಆಗುತ್ತೆ ನಿಮಗೆ. ಬಾಬೋರು ಮೊದಲೇ ತಿಳಿಸ್ಕೊಟ್ಟಿದ್ರು, ನಾನು ತಿಳ್ಕೊಳ್ಳಿಲ್ಲ, ಮಾಡಲಿಲ್ಲ, ಕಳ್ಕೊಂಡೆ, ಈ ಥರ ತುಂಬ ಪಶ್ಚಾತ್ತಾಪ ಪಡಬೇಕಾಗತ್ತೆ. ಅದಕ್ಕೆ ಆ ಥರ ನನ್ನ ಮಕ್ಕಳು ಪಶ್ಚಾತ್ತಾಪ ಪಡದೇ ಇರಲಿ ಅನ್ನೋದಕ್ಕೆ ಇಷ್ಟೆಲ್ಲ ಹೇಳಬೇಕಾಗತ್ತೆ. ಮಕ್ಕಳೇ ನನ್ನ ನೆನ್ಪು ಮಾಡಿ, ಇದೇ ಯೋಗ ಅಗ್ನಿ, ಇದರಲ್ಲೇ ಪಾಪ ಭಸ್ಮ ಆಗುತ್ತೆ. ಆತ್ಮ ಸದೋ ಪ್ರಧಾನ ಇತ್ತು, ಆಮೇಲೆ ಅದರಲ್ಲಿತ್ತು ಹಿಡಿತಾ ಏನಾಯಿತು, ತಮೋ ಪ್ರಧಾನ ಆಗಿದೆ. ಯಾವ ಸ್ಥಿತಿಯಿಂದ, ಗೋಲ್ಡನ್ ಇತ್ತು, ಸಿಲ್ವರ್ ಮಿಕ್ಸ್ ಆಯಿತು, ಕಾಪರ್ ಮಿಕ್ಸ್ ಆಯಿತು, ಐರನ್ नाम भी है. अभी आयरन एज से फिर तुमको ಗೋಲ್ಡನ್ ಏಜ್ ಮೇ ಜಾನಾ ಹೈ. ಬಾಬಾ ಹೇಳ್ತಾರೆ, ಈಗ ನೀವು ಐರನ್ ಏಜಿಂದ ಗೋಲ್ಡನ್ ಏಜ್ಗೆ ಹೋಗಬೇಕು. ಏಕೆಂದರೆ ಅಲ್ಲಿಂದ ಪಾತ್ರ ಮಾಡ್ತಾ ಮಾಡ್ತಾ ಈ ಸ್ಥಿತಿಗೆ ಬಂದಿದ್ದೀರಿ. ಆದರೆ ಪವಿತ್ರ ಬನ್ನನೆ ಬಿಗರ್ ಆತ್ಮಾಯೇ ಜಾನ ಸಕೆ. ನೀವು ಆತ್ಮ ಪವಿತ್ರ ಆಗದೆ ಹೊರತು ಗೋಲ್ಡನ್ ಏಜಿಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಸತ್ಯಯುಗದಲ್ಲಿ ಪ್ಯೂರಿಟಿನೂ ಇತ್ತು, ಪೀಸ್, ಪ್ರಾಸ್ಪಾರಿಟಿ ಎಲ್ಲವೂ ಇತ್ತು. ಎಲ್ಲಿ ಪ್ಯೂರಿಟಿ ಇಲ್ಲ ಅಲ್ಲಿ ಪೀಸ್, ಪ್ರಾಸ್ಪಾರಿಟಿ ಇಲ್ಲ. ಏಕೆಂದರೆ ಪವಿತ್ರತೆಯೇ ಸುಖ ಶಾಂತಿಯ ಜನನಿ. ಪವಿತ್ರತೆ ಇದ್ದರೆ ಸುಖ ಶಾಂತಿ ಅನ್ನೋ ಮಕ್ಕಳಲ್ಲಿರುತ್ತೆ. ತಾಯಿ ಇಲ್ಲದೆ ಮಕ್ಕಳು ಎಲ್ಲಿಂದ ಇರ್ತಾರೆ? ನಾವು ಹೇಳೋದು ಪವಿತ್ರತೆ ಇತ್ತು ಸತ್ಯಯುಗದಲ್ಲಿ, ಸುಖ ಶಾಂತಿನೂ ಇತ್ತು. ಈಗ ಪವಿತ್ರತೆ ಇಲ್ಲ ಜಗತ್ತಲ್ಲಿ, ಸುಖನೂ ಇಲ್ಲ, ಶಾಂತಿನೂ ಇಲ್ಲ. ಹಗಲು ರಾತ್ರಿಯಷ್ಟು ಅಂತರ ಇದೆ. ಬಾಪ್ ಸಮझाते ಬಚ್ಪನ್ ಕೆ ದಿನ್ ಭೂಲ್ ನ ಜಾನ. ಮಕ್ಕಳೇ, ಇದು ಬಾಲ್ಯದ ದಿನ, ಸಂಗಮ್ ಯುಗದ ಬಾಬೋರ್ ಮಕ್ಕಳಾದ ಬಾಲ್ಯದ ದಿನವನ್ನು ಮರಿಬೇಡಿ. ಬಾಪ್ನೆ ಅಡಾಪ್ಟ್ ಕಿಯಾನ, ಬಾಬೋರ್ ನಮ್ಮನ್ನು ರಕ್ಷಣೆ ಮಾಡಿದಂತಹ ಅಥವಾ ಹುಡುಕ್ತಾ ಇದ್ದವರನ್ನು ರಕ್ಷಣೆ ಮಾಡಿದರು. ಎಲ್ಲೋ ಬಿದ್ದೋಗ್ತಾ ಇದ್ವಿ, ಎಡವಿ ಅಜ್ಞಾನದ ತಪ್ಪು ದಾರಿಯಲ್ಲಿ ಹೋಗ್ತಾ ಇದ್ವಿ. ಇಷ್ಟೆಲ್ಲ ಪರಿವರ್ತನೆ ಬಂದಂಥ ದಿನನ ಯಾವತ್ತೂ ಮರಿಬಾರ್ದು. ಬಾಬೋರು ನಮ್ಮನ್ನು ದತ್ತು ತಗೊಂಡಿದ್ದಾರೆ. ಎಲ್ಲಿದ್ದವ್ರನ್ನ ಯಾರು ದತ್ತು ತಗೊಂಡಿದ್ದಾರೆ? ಈ ದಿನನ ಮರಿಬಾರ್ದು.
ಬ್ರಹ್ಮನ ಮೂಲಕ ದತ್ತು ತಗೊಂಡ್ರು. एडॉप्शन है, स्त्री को एडॉप्ट किया जाता, बाकी बच्चों के लिए फिर क्रिएट किया जाता. स्त्री को रचना नहीं कहेंगे, ये बाप भी एडॉप्ट करते कि तुम हमारे वही बच्चे हो जिनको कल्प पहले एडॉप्ट किया था. ಬಾವೆ ಹೇಳ್ತಾರೆ, ನೀವು ಮಕ್ಕಳನ್ನು ಈಗ ಪತ್ನಿನ ರಚನೆ ಮಾಡಿದ್ರು ಅಂತ ಹೇಳೋಕ್ಕಾಗಲ್ಲ. ಪತ್ನಿನ ದತ್ತು ತಗೊಳ್ತಾರೆ, ಮಕ್ಕಳನ್ನು ರಚನೆ ಮಾಡ್ತಾರೆ. ಇಲ್ಲಿ ಬಾಬೋರು, ಶಿವಬಾಬೋರು ಬ್ರಹ್ಮ ಬಾಬೋರನ್ನು ದತ್ತು ತಗೊಂಡಿದ್ದಾರೆ. ಹಾಗೆ ನೀವು ಮಕ್ಕಳನ್ನು ಕೂಡ ದತ್ತು ತಗೊಂಡಿದ್ದಾರೆ. ಏಕೆಂದರೆ ಕಲ್ಪದ ಹಿಂದೆನ ಯಾರ ಮಕ್ಕಳಿದ್ರಿ ಅವರನ್ನೇ ಬಾಬೋರ್ ಮತ್ತೆ ಸೆಲೆಕ್ಟ್ ಮಾಡಿದ್ದಾರೆ. ಎಡಾಪ್ಟ್ ಬಚ್ಚೋ ಕೋ ಹಿ ಬಾಪ್ ಸೆ ವರ್ಷ ಮಿಲ್ತಾ ಹೈ. ದತ್ತು ಯಾಕೆ ತಗೊಂಡಿದ್ದಾರೆ ಬಾಬೋರ್? ನಮ್ಮನ್ನು ಬ್ರಹ್ಮನ ಮೂಲಕ ಮಕ್ಕಳಿಗೆ ಆಸ್ತಿ ಕೊಡಲಿಕ್ಕೆ. ಬಾಬಾ ಹೇಳ್ತಾರೆ, ಶ್ರೇಷ್ಠಾತಿ ಶ್ರೇಷ್ಠ ತಂದೆಯಿಂದ ಶ್ರೇಷ್ಠಾತಿ ಶ್ರೇಷ್ಠ ಆಸ್ತಿ ಸಿಗುತ್ತೆ. ಏಕೆಂದರೆ ಇದಕ್ಕಿಂತ ಶ್ರೇಷ್ಠ ಆಸ್ತಿ ಇನ್ಯಾವುದೂ ಇಲ್ಲ. ಅದಕ್ಕೋಸ್ಕರ ಶ್ರೇಷ್ಠ ಅತಿ ಶ್ರೇಷ್ಠ. वह है ही भगवान. फिर सेकंड नंबर में है लक्ष्मी नारायण सत्युग के मालिक. अभी तुम सत्युग के मालिक बन रहे हो, अभी संपूर्ण नहीं बने हो, बन रहे हो. ಬಾಬೋರು ಸರ್ವಶ್ರೇಷ್ಠ. ಅವ್ರ ನೆಕ್ಸ್ಟ್ ಸೆಕೆಂಡ್ ನಂಬರ್ ಲಕ್ಷ್ಮೀನಾರಾಯಣರು, ಸಾಕಾರ ಜಗತ್ತಲ್ಲಿ ಸತ್ಯಯುಗದ ಮಾಲೀಕರು. ಈಗ ನೀವು ಸತ್ಯಯುಗದ ಮಾಲೀಕರು ಆಗ್ತಾ ಇದ್ದೀರಿ. ಆದರೆ ಈಗ ಯಾರು ಇನ್ನೂ ಸಂಪೂರ್ಣರು ಆಗಿಲ್ಲ. ಆಗ್ತಾ ಇದ್ದೀರಿ, ಸಂಪೂರ್ಣರು ಯಾರೂ ಆಗಿಲ್ಲ, ಆಗ್ತಾ ಇದ್ದೀರಿ. ಪಾವನ್ ಬನ್ಕರ್ ಪಾವನ್ ಬನಾನಾ ಯಹಿ ರೂಹಾನಿ ಸಚ್ಚಿ ಸೇವಾ ಹೈ. ನೀವು ಸ್ವಯಮೂ ಪಾವನಾಗಿ ಬಾಬೋರ್ ನೆನಪಿಂದ ಬೇರೆಯವರನ್ನು ಪಾವನರನ್ನಾಗಿ ಮಾಡಿ, ಇದೇ ಆತ್ಮೀಯ ಸತ್ಯವಾದ ಸೇವೆ. ಇದು ಆತ್ಮದ ಸತ್ಯ ಸೇವೆ. तो अभी रूहानी सेवा करते हो, इसलिए तुम बहुत ऊंचे हो. ನೀವೀಗ ಆತ್ಮೀಯ ಸೇವೆ ಮಾಡ್ತಾ ಇದ್ದೀರಿ, ಅದರಿಂದ ನೀವು ಬಹಳ ಶ್ರೇಷ್ಠರು. ನೀವು ಶಿವಬಾಬಾ ಪತಿತರನ್ನು ಪಾವನ ಮಾಡ್ತಾರೆ, ನೀವು ಬೇರೆಯವರನ್ನು ಪಾವನ ಮಾಡೋ ಸೇವೆ ಮಾಡ್ತೀರಿ. ರಾವಣ ಎಲ್ಲರ ಬುದ್ಧಿಯನ್ನು ಎಷ್ಟು ತುಚ್ಛ ಬುದ್ಧಿಯನ್ನಾಗಿ ಮಾಡಿ ಹಾಕ್ಬಿಟ್ಟಿದ್ದಾನೆ. ಅಭಿ ಬಾಫಿರ್ ಲಾಯಕ್ ಬನಾಯೆ ವಿಶ್ವ ಕಾ ಮಾಲೀಕ್ ಬನಾತೆ ಹೈ. ಈಗ ಬಾಬೋರ್ ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡಿ ವಿಶ್ವದ ಮಾಲೀಕರನ್ನಾಗಿ ಮಾಡ್ತಾರೆ. ಏಕೆಂದರೆ ವಿಶ್ವದ ಮಾಲೀಕರಾಗಬೇಕಂದ್ರೆ ಆ ಯೋಗ್ಯತೆಗಳು ಬೇಕಲ್ಲ, ಆ ವಿಶೇಷತೆಗಳು. ಮೊದಲು ಮಕ್ಕಳನ್ನು ಯೋಗ್ಯ ಮಾಡಿ ವಿಶ್ವದ ಮಾಲೀಕರನ್ನಾಗಿ ಮಾಡ್ತಾರೆ. ऐसे बाप को फिर पत्थर टिक्कर में कैसे कह सकते हैं? ಇಂಥ ತಂದೆನ ನೀವು ಕಲ್ಲು ಮಣ್ಣಲ್ಲಿ ಎಲ್ಲದರಲ್ಲೂ ಇದ್ದಾರೆ ಅಂತ ಹೆಂಗೆ ಹೇಳಕ್ಕೆ ಸಾಧ್ಯ? ಆದರೂ ಬಾಬಾ ಹೇಳ್ತಾರೆ, ಈ ಡ್ರಾಮಾ ಮಾಡಲ್ಪಟ್ಟಿದೆ, ಕಲ್ಪದ ನಂತರನೂ ಇದೇ ಥರ ಆಗುತ್ತೆ. ಈಗ ಡ್ರಾಮಾ ಪ್ಲ್ಯಾನ್ ಅನುಸಾರ ನಾನು ಬಂದಿದ್ದೀನಿ ನಿಮ್ಮ ಮಕ್ಕಳಿಗೆ ತಿಳಿಸ್ಕೊಡ್ಲಿಕ್ಕೆ. ಇಸ್ಮೇ ಜರಾ ಭಿ ಫರಕ್ ನಹೀ ಪಡ್ ಸಕ್ತಾ ಹೈ. ನಾನೇನು ತಿಳಿಸ್ಕೊಟ್ಟಿದ್ದೀನಿ ಕಲ್ಪದ ಹಿಂದೆ ಅದನ್ನೇ ಈಗಲೂ ತಿಳಿಸ್ಕೊಡ್ತೀನಿ. ತಿಳಿಸ್ಕೊಡೋದ್ರಲ್ಲಿ ಏನೂ ವ್ಯತ್ಯಾಸ ಆಗಲಿಕ್ಕೆ ಸಾಧ್ಯ ಇಲ್ಲ. ಬಾಪ್ ಏಕ್ ಸೆಕೆಂಡ್ ಕಿ ದೇರಿ ನೈ ಕರ್ ಸಕ್ತೆ ಹೈ. ಏನು ವ್ಯತ್ಯಾಸ ಇಲ್ಲ ಇಲ್ಲಿ. ಬಾಬೋರ್ ಪರಂಧಾಮದಿಂದ ಬರೋದ್ರಲ್ಲೂ ಒಂದು ಸೆಕೆಂಡಿನ ಅಂತರನೂ ಆಗೋದಿಲ್ಲ. ಜೈಸೆ ಬಾಬಾ ಕಾ ರೀಇನ್ಕಾರ್ನೇಷನ್ ಹೋತಾ ಹೈ, वैसे तुम बच्चों का भी रीइनकारनेशन होता है. तुम अवतरित हो. आत्मा यहाँ आकर फिर साकार में पार्ट बजाते, इसको कहा जाता है अवतरण. ಹೇಗೆ ಬಾಬೋರು ಅವತರಣೆ ಆಗ್ತಾರೋ ಹಾಗೆ ನೀವು ಮಕ್ಕಳು ಅವತರಣೆ ಆಗ್ತೀರಿ. ಇದು ಅವತರಿತ ಆತ್ಮಗಳು. ನೀವು ಆತ್ಮ ನಿರಾಕಾರಿ, ಸಾಕಾರದಲ್ಲಿ ಬಂದು ಪಾತ್ರ ಮಾಡುತ್ತೆ. ಇದಕ್ಕೆ ಹೇಳೋದು ಅವತರಣೆ. ಆತ್ಮ ಅವತರಿಸುತ್ತೆ, ಪರಂಧಾಮದಿಂದ ಸಾಕಾರದಲ್ಲಿ ಬರುತ್ತೆ. ಹೇಗೆ ಬ್ರಹ್ಮನ ರಥದಲ್ಲಿ ಶಿವಬಾಬೋರು ಬರ್ತಾರೆ, ನಾವು ದೇವತಾ ಶರೀರದಲ್ಲಿ ಬರ್ತೀವಿ. ಮೇಲಿಂದ ಕೆಳಗೆ ಬಂದು ಪಾತ್ರ ಮಾಡ್ತೀರಿ, ಅಂದರೆ ಪರಂಧಾಮದಿಂದ ಸಾಕಾರದಲ್ಲಿ ಬಂದು ಪಾತ್ರ ಮಾಡ್ತೀರಿ. ಬಾಬೋರ ಜನ್ಮ ದಿವ್ಯ ಹಾಗೂ ಅಲೌಕಿಕ ಜನ್ಮ. बाप खुद कहते हैं मुझे प्रकृति का आधार लेना पड़ता है.
ಬಾಬು ಸ್ವಯಂ ಹೇಳ್ತಾರೆ, ನಾನು ಪ್ರಕೃತಿಯ ಆಧಾರ ತಗೊಳ್ಬೇಕಾಗುತ್ತೆ. ಅಂದರೆ ನಾನು ಈ ತನುವಲ್ಲಿ ಪ್ರವೇಶ ಮಾಡ್ತೀನಿ, ಬ್ರಹ್ಮನ ತನುವಲ್ಲಿ ಪ್ರವೇಶ ಮಾಡ್ತೀನಿ. ಏ ಮೇರಾ ಮುಕರರ್ ತನ್, ಈ ಕಲ್ಪಕ್ಕೊಂದು ಶರೀರ, ಮುಂದಿನ ಕಲ್ಪಕ್ಕೆ ಇನ್ನೊಂದು ಶರೀರ ಇಲ್ಲ. ಕಲ್ಪದಲ್ಲೂ ಇದೇ ಶರೀರ ನಿಗದಿತವಾಗಿದೆ. ಈ ಡ್ರಾಮಾ ಬಡ ವಂಡರ್ಫುಲ್ ಖೇಲ್, ಬಹಳ ಅದ್ಭುತವಾದ ಆಟ ಇದು. ಈ ನಾಟಕದಲ್ಲಿ ಪ್ರತಿ ಒಂದು ಆತ್ಮಕ್ಕೂ ಪಾರ್ಟ್ ನಿಗದಿಯಾಗಿದೆ. ಜೋ ಬಜಾತೆ ರೇತೆ, ಅದನ್ನೇ ಪ್ರತಿ ಆತ್ಮನೂ ತನ್ನ ಪಾತ್ರವನ್ನೇ ಮಾಡ್ತಾರೆ. 21 जन्मों का पार्ट फिर ऐसे ही बजाएंगे. तुमको क्लियर नॉलेज मिली है, सो भी नंबरवार पुरुषार्थ अनुसार 21 ಜನ್ಮದ ಪಾತ್ರ ನೀವು ಹೆಂಗೆ ಮಾಡ್ತೀರಿ, ಹೆಂಗೆ ಮಾಡಿದ್ರಿ ಹಾಗೆ ಮಾಡ್ತೀರಿ. ನಿಮಗೆ ಬಾಬುರು ಎಲ್ಲ ಸ್ಪಷ್ಟ ಜ್ಞಾನ ಕೊಟ್ಟಿದ್ದಾರೆ, ಸ್ಪಷ್ಟ ಜ್ಞಾನ ಸಿಕ್ಕಿದೆ. ಸೋವಿ ನಂಬರ್ವಾರ್ ಪುರುಷಾರ್ಥ ಅನುಸಾರ, ನಂಬರ್ವಾರ್ ಎಲ್ಲರಿಗೂ ಎಷ್ಟು ಅರ್ಥ ಆಗುತ್ತೆ? ಬಾಬುರು ಸ್ಪಷ್ಟವಾಗಿ ಎಲ್ರಿಗೂ ಹೇಳ್ತಾರೆ, ಅರ್ಥ ಆಗೋದು ನಂಬರ್ವಾರ್ ಪುರುಷಾರ್ಥ ಅನುಸಾರ. महारथियों की बाबा महिमा तो करते हैं ना, ये जो दिखाते पांडव और कौरवों की युद्ध हुई, ये सब बनावटी बातें हैं. ಮಹಾರಥಿಗಳ ಮಹಿಮೆ ಬಾಬುರು ಸ್ವಯಂ ಮಾಡ್ತಾರೆ. ಇದೇನು ಭಕ್ತಿ ಮಾರ್ಗದಲ್ಲಿ ತೋರಿಸ್ತಾರಲ್ಲ, ಕೌರವರು ಪಾಂಡವರು ಯುದ್ಧ ಮಾಡಿದ್ರು, ಇದೆಲ್ಲ ಕಟ್ಟು ಕತೆಗಳು. ಅಭಿ ತುಮ್ ಸಮಜ್ತೆ ಹೋ ವ ಜಿಸ್ಮಾನಿ ಡಬಲ್ ಇನ್ಸಕ್, ತುಮ್ ಹೋ ರೂಹಾನಿ ಡಬಲ್ ಐನ್ಸಕ್. ನಿಮಗೆ ಗೊತ್ತಿದೆ, ಶಾರೀರಿಕವಾಗಿ ಯಾರೆಲ್ಲ ಸ್ಥೂಲ ಯುದ್ಧ ಎಲ್ಲ ಮಾಡ್ತಾರೆ, ಕತೆಗಳು ಬರೆದಿದ್ದಾರೆ, ಅವರು ಡಬಲ್ ಹಿಂಸಕರು. ಏಕೆಂದರೆ ಒಂದು ವಿಕಾರಗಳನ್ನು ಬಿಡಲ್ಲ, ಕ್ರೋಧನೂ ಬಿಡಲ್ಲ. ಕಾಮ ಕ್ರೋಧ ಎರಡೂ ಪ್ರಕಾರದ ಹಿಂಸೆ ಮಾಡ್ತಾರೆ. ನೀವು ಆತ್ಮೀಯ ಡಬಲ್ ಅಹಿಂಸಕರು. ಬಾದಶಾಹಿ ಲೇನೆ ಕೆ ಲಿಯೆ ದೇಖೋ ತುಮ್ ಬೈಟೆ ಕೇಸೆ ಹೋ. ಬಾಬುವರಿಂದ ಭವಿಷ್ಯದ ಚಕ್ರವರ್ತಿ ಪದವಿ ತಗೊಳ್ಳೋಕ್ಕೆ ಯಾವ ಥರ ಕೂತ್ಕೊಂಡಿದ್ದೀರ ನೋಡಿ. ಅಂದರೆ ಬಾಬಾ ಹೇಳಿದ್ರು, ಎಷ್ಟು ಸಿಂಪಲ್ಲಾಗಿ ಕೂತಿದ್ದೀರಿ. ಜಾನ್ತೆ ಹೋ ಬಾಬಾ ಕಿ ಯಾದ್ ಸೆ ವಿಕರಂ ವಿನಾಶ ಹೋಂಗೆ. ನಿಮಗೆ ಚೆನ್ನಾಗಿ ಗೊತ್ತಿದೆ, ಬಾಬುವರ ನೆನಪಿಂದನೇ ವಿಕರ್ಮ ವಿನಾಶ ಆಗುತ್ತೆ. ಯಹಿ ಫುರ್ನಾ ಲಗಾ ಹುವಾ, ಇದೇ ಚಿಂತೆ ಇದೆ, ಇದೇ ಚಿಂತೆನೂ ಇರಬೇಕು. ಈ ಚಿಂತೆನೂ ಇಲ್ಲ ಅಂದರೆ मेहनत सारी याद करने में ही है, इसलिए भारत का प्राचीन योग गाया हुआ है. ಪರಿಶ್ರಮ ಎಲ್ಲ ಇರೋದು ಬಾಬುವರ ನೆನಪಲ್ಲೇ. ಆದ್ದರಿಂದ ಭಾರತದ ಪ್ರಾಚೀನ ಯೋಗದ ಗಾಯನ ಇದೆ. ಬಾಹರ್ ವಾಲೆ ಭಿ ಭಾರತ ಕಾ ಪ್ರಾಚೀನ ಯೋಗ ಸೀಖ್ನಾ ಚಾಹತೆ ಹೈ. ನೋಡಿ, ಭಾರತದ ಪ್ರಾಚೀನ ಯೋಗವನ್ನು ಬೇರೆ ಬೇರೆ ದೇಶದವರು, ವಿದೇಶದವರು ಎಲ್ಲರೂ ಕಲೀಲಿಕ್ಕೆ ಬಯಸ್ತಾರೆ. ಅವರಿಗೆ ಭಾರತದ ಯೋಗದ ಮಹತ್ವ ಎಷ್ಟಿದೆ, ಅದರದ್ದು ಎಷ್ಟೊಂದು ವ್ಯಾಲ್ಯೂ ಇದೆ ಅವರಿಗೆ. ಅದನ್ನು ಕಲಿಯೋಕ್ಕೆ ಏನೇನೆಲ್ಲ ಪ್ರಯತ್ನ ಮಾಡ್ತಾರೆ, ಎಷ್ಟು ಪರಿಶ್ರಮ ಪಟ್ಟು ಭಾರತ ದೇಶಕ್ಕೆ ಬರ್ತಾರೆ. ಸಮಸ್ಯೆ ಹೇ ಸನ್ಯಾಸಿ ಲೋಗ್ ಹಮ್ಕೋ ಈ ಯೋಗ ಸಿಕ್ಲಾಯಂಗೆ, ವಾಸ್ತವ ಮೇ ವ ಸಿಕ್ಲಾತೆ ಕುಚ್ ಭಿ ನಹಿ. ಅವರೇನು ತಿಳ್ಕೊತಾರೆ, ಯೋಗ ಅಂದರೆ ಇದೆಲ್ಲ ಸನ್ಯಾಸಿ ಕಲಿಸ್ಕೊಡ್ತಾರೆ ಅಂತ ತಿಳ್ಕೊತಾರೆ. ವಾಸ್ತವಿಕವಾಗಿ ಯಾವುದೇ ಸನ್ಯಾಸಿ ಭಾರತದ ಪ್ರಾಚೀನ ಯೋಗ ಕಲಿಸ್ಕೊಡೋಕ್ಕೆ ಸಾಧ್ಯ ಇಲ್ಲ. ನೋಡಿ, ಉನೋಂಕ ಸನ್ಯಾಸಿ ಹಠಯೋಗ, ಅವ್ರು ಏನಿದ್ರು ಹಠಯೋಗ ಕಲಿಸ್ಬೋದಷ್ಟೇ. ಯಾವ್ಯಾವ ಥರ ಹಠಯೋಗ ಹಠ ಕ್ರಿಯೆಗಳನ್ನು ಮಾಡ್ತಾರೆ. ತುಮ್ ಹೋ ಪ್ರವೃತ್ತಿ ಮಾರ್ಗ ವಾಲೆ, ತುಮಾರಿ ಶುರು ಮೇ ಹಿ ಕಿಂಗ್ಡಮ್ ತಿ, ಅಭಿ ಹೇ ಅಂತ. ಅವ್ರದ್ದು ನಿವೃತ್ತಿ ಮಾರ್ಗ ಹಠಯೋಗ, ನಿಮ್ಮದು ಪ್ರವೃತ್ತಿ ಮಾರ್ಗ ಪ್ರಾಚೀನ ರಾಜಯೋಗ. ಬಾಬಾ ಹೇಳ್ತಾರೆ, ನಿಮ್ಮದು ಶುರುವಿಂದ ಕಿಂಗ್ಡಮ್ ಇತ್ತು, ಈಗಿಲ್ಲ, ಈಗ ಅಂತಿಮ ಸಮಯ. ಈಗ ರಾಜರ ರಾಜ್ಯನೇ ಇಲ್ಲ, ಅಭಿ ತೋ ಪಂಚಾಯಿತಿ ರಾಜ್ಯ ಹೇ. ದುನಿಯಾ ಮೇ ಅಂಧಕಾರ ತೋ ಬಹುತ್ ಹೇ. ಇದು ಪಂಚಾಯಿತಿ ರಾಜ್ಯ ಇದು. ನೋಡಿ, ಎಲ್ಲ ಪಂಚಾಯಿತಿ, ಗ್ರಾಮದಿಂದ ಹಿಡಿದು ಜಿಲ್ಲೆಯಿಂದ ಎಲ್ಲ ಪಂಚಾಯಿತಿ. ಜಗತ್ತಲ್ಲಿ ಎಷ್ಟೊಂದು ಅಂಧಕಾರ ಇದೆ, ನಿಮ್ಮ ಮಕ್ಕಳಿಗೆ ಗೊತ್ತಿದೆ. ಅಭಿ ತೋ ಕೂನೆ ನಾಯಕ್ ಖೇಲ್ ಹೋನಾ. ಈಗಂತೂ ರಕ್ತದ ನದಿ ಹರಿಯದಿದೆ, ಅದರಲ್ಲೂ ಅಮಾಯಕರ ಮೃತ್ಯು ಆಗೋದಿದೆ.
एक खेल दिखाते, ये भी बेहद का बात, कितने खून होंगे, ನ್ಯಾಚುರಲ್ ಕೆಲಾಮಿಟೀಸ್ ಹೋಗಿ, ಇದೆಲ್ಲ ಡ್ರಾಮಾದ ಒಂದು ಬೇಹದ್ದಿನ ಮಾತುಗಳು, ಬೇಹದ್ದಿನ ಆಟ ಇದು. ನಾವೇ ಹೇಳ್ತಾರೆ ಎಷ್ಟೊಂದು ರಕ್ತದ ನದಿ ಹರಿಯುತ್ತೆ, ಪ್ರಕೃತಿ ವಿಕೋಪ ಆಗುತ್ತೆ, ಎಲ್ಲರ ಮೃತ್ಯುನೂ ಆಗಬೇಕು. इनको खूने नायक कहा जाता, इसमें देखने की बड़ी हिम्मत चाहिए. ಇದು ರಕ್ತದ ನದಿ ಹರಿಯುವಂಥ ಭೂಮಿ ಇದು. ಯಾವ ಭೂಮಿಯಲ್ಲಿ ಹಾಲು ತುಪ್ಪದ ನದಿ ಹರಿದಿತ್ತೋ ಅದು ರಕ್ತದ ನದಿನೂ ಹರಿಯುತ್ತೆ. ಅದು ಕೂನೆ ನಾಯಕ್, ಅಮಾಯಕರದು. ಈಗ ಅನಿಸುತ್ತಲ್ಲ, ಇವರೇನು ಪಾಪ ಮಾಡಿದರು, ಚಿಕ್ಕ ಮಕ್ಕಳು, ಯುವಕರು, ಮುದುಕರು, ಯಾರಿಗೇನೂ ಗೊತ್ತೇ ಇಲ್ಲ, ಇನ್ನೋಸೆಂಟ್ ಅಂತಂಥವ್ರದ್ದು ಮೃತ್ಯು ಆಗುತ್ತೆ. ಇದೆಲ್ಲ ದೃಶ್ಯ ನೋಡಬೇಕಂದ್ರೆ ನಿಮ್ಮ ಮಕ್ಕಳಿಗೆ ತುಂಬ ಸಾಹಸ ಬೇಕಾಗುತ್ತೆ. ಡರ್ಪೋಕ್ ದೋ ಜಟ್ ಬೇಹೋಶ್ ಹೋ ಜಾಯಂಗೆ, ಇಸ್ಮೇ ನಿಡರ್ಪನ ಬಹುತ್ ಚಾಯಿ. ಎದುರು ಪುಕ್ಕಲ್ರಾದರೆ ಏನಾಗುತ್ತೆ, ಮೂರ್ಛಿತರಾಗ್ಬಿಡ್ತಾರೆ. ನೋಡಿ, ಯಾವುದು ನೋಡೋಕ್ಕಾಗಲ್ಲ, ಮೂರ್ಛೆ ಹೋಗ್ಬಿಡ್ತಾರೆ. ಬಾಬಾ ಹೇಳ್ತಾರೆ ಇದೆಲ್ಲ ನೋಡಬೇಕಾದ್ರೆ ಅಂತಿಮ ಈ ದೃಶ್ಯಗಳೆಲ್ಲ ಅಷ್ಟು ನಿರ್ಭಯತೆ ತುಂಬ ಬೇಕು. ತುಮ್ ಶಿವಶಕ್ತಿಯ ಹೋನ, ನೀವು ಶಿವಶಕ್ತಿಯರಲ್ವಾ. ಶಿವಬಾಬೋರು ಸರ್ವಶಕ್ತಿವಾನ್, ಅವರಿಂದ ನೀವು ಶಕ್ತಿ ತಗೊಳ್ತೀರಿ. ಪತೀತರಿಂದ ಪಾವನ ಆಗೋ ಯುಕ್ತಿಯನ್ನು ಬಾಬೋರು ತಿಳಿಸ್ಕೊಡ್ತಾರೆ. ಏಕೆಂದರೆ ಇವೆಲ್ಲ ಅಂತಿಮ ದೃಶ್ಯ ಎಲ್ಲ ನೋಡಬೇಕಾದ್ರೆ ತುಂಬ ಶಕ್ತಿ ಬೇಕಾಗುತ್ತೆ. ಒಂದು ಆಪ್ರೇಷನ್ ನೋಡೋಕ್ಕಾಗಲ್ಲ, ಒಂದಿಷ್ಟು ಬ್ಲಡ್ ನೋಡೋಕ್ಕಾಗಲ್ಲ ಅಂದರೆ ನಾವೇ ಹೇಳ್ತಾರೆ ಬ್ಲಡ್ ಒಂಚೂರಲ್ಲ, ರಕ್ತದ ನದಿನೇ ನಿಮ್ಮ ಕಣ್ಮುಂದೆನೇ ಹರಿಯುತ್ತೆ. ಇದೆಲ್ಲ ನೋಡಬೇಕಂದ್ರೆ ಅಷ್ಟು ಶಿವಶಕ್ತಿಯರಾಗಿರಬೇಕಾಗುತ್ತೆ. ಬಾಬೋರು ಬಿಲ್ಕುಲ್ ಸಿಂಪಲ್ ಸಲಹೆ ಕೊಡ್ತಾರೆ. ಬಚ್ಚೆ ತುಮ್ ಸತೋ ಪ್ರಧಾನ್ತೆ अब तमो प्रधान बने हो. अब बाबा कहते मुझे याद करो तो तुम पति से पावन सतो प्रधान बन जाएंगे. ಬಾಬೋರು ಬಿಲ್ಕುಲ್ ಸರಳವಾದ ಸಲಹೆ ಕೊಡ್ತಾರೆ. ಮಕ್ಕಳೇ, ನೀವೇ ಸತೋ ಪ್ರಧಾನ ಇದ್ರಿ, ಈಗ ತಮೋ ಪ್ರಧಾನರಾಗಿದ್ದೀರಿ. ಈಗ ಬಾಬಾ ಹೇಳ್ತಾರೆ ನನ್ನನ್ನು ನೆನ್ಪು ಮಾಡಿ, ಈ ಪತೀತರಿಂದ ಪಾವನರು ಸತೋ ಪ್ರಧಾನರಾಗ್ತೀರಿ. ಆತ್ಮಾ ಕೋ ಬಾಪ್ ಕೆ ಸಾಥ್ ಯೋಗ ಲಗಾನಾ ಹೈ ತೋ ಪಾಪ್ ಭಸ್ಮ ಹೋ ಜಾಯ್. ಆತ್ಮದ ಯೋಗ ತಂದೆ ಜೊತೆ ಜೋಡಿಸ್ಬೇಕು, ಪರಮಾತ್ಮ ತಂದೆ ಜೊತೆ, ಆವಾಗಲೇ ಪಾಪ ಭಸ್ಮ ಆಗುತ್ತೆ. ಅಥಾರಿಟಿ भी बाप ही है, चित्रों में दिखाते विष्णु की नाभि से ब्रह्मा निकला, उन द्वारा बैठ सब शास्त्रों ವೇದೋं का राज समझाया. ಈ ಜ್ಞಾನದ ಅಥಾರಿಟಿ ಬಾಬೋರು. ಚಿತ್ರಗಳಲ್ಲೆಲ್ಲ ಏನು ತೋರಿಸ್ತಾರೆ ಭಕ್ತಿ ಮಾರ್ಗದಲ್ಲಿ, ವಿಷ್ಣು ನಾಭಿಯಿಂದ ಬ್ರಹ್ಮ ಹುಟ್ಟಿದ್ದು, ಬ್ರಹ್ಮನ ನಾಭಿಯಿಂದ ವಿಷ್ಣು ಹುಟ್ಟಿದ್ದು ಅಂತ. ವಿಷ್ಣು ನಾಭಿಯಿಂದ ಬ್ರಹ್ಮ ಹುಟ್ಟಿದ್ರು, ಬ್ರಹ್ಮನಲ್ಲಿ ಕುಳಿತು ಎಲ್ಲ ವೇದ ಶಾಸ್ತ್ರಗಳ ಸಾರವನ್ನು ಶ್ರೀ ಬಾಬೋರು ತಿಳಿಸ್ಕೊಡ್ತಾರೆ. ಏಕೆಂದರೆ ವಿಷ್ಣುವಿಂದ ಬ್ರಹ್ಮ ಆದಾಗಲೇ ಶ್ರೀ ಬಾಬೋರು ಬರೋದು, ಅವರಲ್ಲಿ ಕೂತ್ಕೊಂಡೇ ಎಲ್ಲ ವೇದಶಾಸ್ತ್ರಗಳ ರಹಸ್ಯ ತಿಳಿಸ್ಕೊಡ್ತಾರೆ. ಈಗ ನಿಮ್ಮ ಮಕ್ಕಳಿಗೆ ಗೊತ್ತಿದೆ ಬ್ರಹ್ಮ ಸೋ ವಿಷ್ಣು, ವಿಷ್ಣು ಸೋ ಬ್ರಹ್ಮ ಹೇಗಾಗ್ತಾರೆ. ಇದು ಭಕ್ತಿಯಲ್ಲಿ ಯಾಕೆ ಹೇಳ್ತಾರೆ ಅನ್ನೋದು ಇವಾಗ ನಿಮ್ಮ ಮಕ್ಕಳಿಗೆ ಗೊತ್ತಿದೆ. ಬ್ರಹ್ಮನ ಮೂಲಕ ಸ್ಥಾಪನೆ ಆಗುತ್ತೆ. जो फिर स्थापना हुई उनकी पालना भी ज़रूर करेंगे ना, ये सब अच्छी रीति समझाया जाता है. ಬ್ರಹ್ಮನಿಂದ ಸ್ಥಾಪನೆ ಆಗುತ್ತೆ, ಸ್ಥಾಪನೆ ಆಗಿತ್ತು ಪಾಲನೆನೂ ಆಗಬೇಕಲ್ಲ. ಇದೆಲ್ಲದನ್ನು ಬಾಬೋರು ಚೆನ್ನಾಗಿ ತಿಳಿಸ್ಕೊಡ್ತಾರೆ. ಯಾರು ಚೆನ್ನಾಗಿ ತಿಳ್ಕೊತಾರೆ उनको ये ख्याल रहेगा ये रूहानी नॉलेज कैसे सबको मिलनी चाहिए. ಈಗ ಯಾರಿಗೆ ಅರ್ಥ ಆಗುತ್ತೆ, ತಿಳುವಳಿಕೆಗೆ ಬರುತ್ತೆ ಬಾಬೋರ ಜ್ಞಾನ, ಅವ್ರಿಗೆ ವಿಚಾರ ನಡೆಯೋಕ್ಕೆ ಶುರು ಆಗುತ್ತೆ. ಈ ಜ್ಞಾನನ ಎಲ್ಲರವರೆಗೂ ತಲುಪಿಸ್ಬೇಕಲ್ಲ, ಎಲ್ಲರಿಗೂ ಹೇಗೆ ಸಿಗೋದಿದು, ಅದರ ಬಗ್ಗೆ, ಸೇವೆ ಬಗ್ಗೆ ವಿಚಾರ ನಡೆಯುತ್ತೆ. ಹಮಾರೆ ಪಾಸ್ ಧನ್ ಹೈ ತೋ ಕ್ಯೂ ನಹಿ ಸೆಂಟರ್ ಖೋಲೆ. ಬಾಬಾ ಹೇಳ್ತಾರೆ ನಿಮ್ಮ ಹತ್ರ ದುಡ್ಡಿದೆ, ಅವಕಾಶ ಇದೆ ಅಂದರೆ ಯಾಕೆ ಸೆಂಟ್ರ್ ತೆರೀಬಾರ್ದು. ಬಾಬಾ कहते अच्छा किराए पर ही मकान ले लो, उसमें हॉस्पिटल कम ಯೂನಿವರ್ಸಿಟಿ खोलो. ಬಾಬಾ ಹೇಳೋದು ಸೇವೆ ಮಾಡೋ ರುಚಿ ಇದೆ ಅಂದರೆ
ಅಯ್ಯೋ ನಮ್ಮದೇ ಮನೆ ಇದ್ದರೆ ಕೊಡ್ತಿದ್ವಿ, ನಮ್ಮದೇ ಜಾಗ ಇದ್ದರೆ ಕೊಡ್ತಿದ್ವಿ ಅಲ್ಲ. ಬಾಬಾ ಹೇಳ್ತಾರೆ ಬಾಡಿಗೆ ಮನೆ ತಗೊಂಡೇ ಸೇವೆ ಶುರು ಮಾಡಿ. ಇದು ಹಾಸ್ಪಿಟಲ್ ಕಮ್ ಯೂನಿವರ್ಸಿಟಿ, ಇದನ್ನು ತೆರೀರಿ. ಯಾಕೆಂದರೆ ಕೆಲವ್ರು ಬಾಬೋರ ಮಕ್ಕಳು ಹಾಸ್ಪಿಟ್ಲು ಯೂನಿವರ್ಸಿಟಿ ಅಂದರೆ ಲೌಕಿಕತ್ತು ಮಾಡಬೇಕು ಅಂತ ತಿಳ್ಕೊತಾರೆ. ಇದು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಹಾಸ್ಪಿಟಲ್ ಕಮ್ ಯೂನಿವರ್ಸಿಟಿ ಅಂತ ಹೇಳೋದು ಬಾಬೋರು ಸೆಂಟ್ರಿಗೆ. ಲೌಕಿಕ ಹಾಸ್ಪಿಟ್ಲು ಯೂನಿವರ್ಸಿಟಿ ತೆಗೆಯೋರು ಬೇಕಾದಷ್ಟು ಜನ ಇದ್ದಾರೆ. ಆದರೆ ಬಾಬೋರ ಮಕ್ಕಳು ಈ ಹಾಸ್ಪಿಟಲ್ ಕಮ್ ಯೂನಿವರ್ಸಿಟಿ ತೆಗೀರಿ, ಸೆಂಟ್ರ್ ತೆಗೆದು ಸೇವೆ ಮಾಡಿ. ಅವಕಾಶ ಇದೆ, ದುಡ್ಡಿದೆ, ಸಂಕಲ್ಪ ಇದೆ ಅಂದರೆ ಮಾಡಿ. योग से ही मुक्ति, ज्ञान से ही जीवन मुक्त, 2 ವರ್ಷ ಮಿಲ್ತೆ ಹೈ. ಯೋಗದಿಂದ ಮುಕ್ತಿ ಸಿಗುತ್ತೆ, ಜ್ಞಾನದಿಂದ ಜೀವನ್ ಮುಕ್ತಿ ಸಿಗುತ್ತೆ, 2 ಆಸ್ತಿನೂ ಸಿಗುತ್ತೆ. इसमें सिर्फ 3 पैर पृथ्वी के चाहिए और कुछ नहीं. ಬಾಬಾ ಹೇಳ್ತಾರೆ ಇದಕ್ಕೆ 3 ಹೆಜ್ಜೆ ಜಾಗ ಕೊಡಿ ಸಾಕು, ಇನ್ನೇನು ಬೇಕಾಗಿಲ್ಲ. ಅಂದರೆ ಎಷ್ಟು ಅವಶ್ಯಕತೆ ಇದೆ ಸೇವೆಗೆ ಅಷ್ಟು ಜಾಗ ಇದ್ದರೆ ಸಾಕು, ತುಂಬ ಬೇಕು ಅಂತಲ್ಲ. 3 ಹೆಜ್ಜೆ ಅಂದರೆ ಅಗತ್ಯ ಇರುವಷ್ಟು ಜಾಗ ಸಿಕ್ಕಿದರೆ ಸಾಕು, ಅಲ್ಲಿ ಸೇವೆನ ಆರಂಭ ಮಾಡಿ. ಗಾಡ್ ಫಾದರ್ಲಿ ಯೂನಿವರ್ಸಿಟಿ ಕೋಲೋ, ವಿಶ್ವವಿದ್ಯಾಲಯ ವ ಯೂನಿವರ್ಸಿಟಿ ಬಾತ್ ತೋ ಏಕ್ ಹುಯಿ ನ. ಗಾಡ್ ಫಾದರ್ಲಿ ಯೂನಿವರ್ಸಿಟಿ ತೆಗಿರಿ. ನೋಡಿ ಅರ್ಥ ಆಯ್ತಲ್ಲ, ಬರೀ ಯೂನಿವರ್ಸಿಟಿ ಅಲ್ಲ, ಇದು ಗಾಡ್ ಫಾದರ್ಲಿ ಯೂನಿವರ್ಸಿಟಿ ಸೆಂಟರ್ಸ್ ತೆಗಿರಿ. ವಿಶ್ವವಿದ್ಯಾಲಯ ಅಂತಾದರೂ ಹೇಳಿ, ಯೂನಿವರ್ಸಿಟಿ ಅಂತಾದರೂ ಹೇಳಿ, 2 ಒಂದೇನೆ. ये मनुष्य से देवता बनने की कितनी बड़ी ಯೂನಿವರ್ಸಿಟಿ है. ಇದು ಮನುಷ್ಯರಿಂದ ದೇವತೆ ಆಗೋ ಎಷ್ಟು ದೊಡ್ಡ ಯೂನಿವರ್ಸಿಟಿ ಇದೆ ನೋಡಿ. ಇಡೀ ವಿಶ್ವದಲ್ಲಿ ಎಲ್ಲ ಕಡೆ ಇದೆ ಯೂನಿವರ್ಸಿಟಿ ಇದು. ಪೂಛೆಂಗೆ ಆಪ್ಕಾ ಖರ್ಚು कैसे चलता है. ಮನುಷ್ಯರಿಗೆ ಭಾಳ ದೊಡ್ಡ ಚಿಂತೆ ಏನು ಅಂದರೆ ಈ ಸಂಸ್ಥೆ ಹೆಂಗೆ ನಡೆಯುತ್ತೆ. ಅರೆ बीके के बाप को इतने ढेर बच्चे हैं, तुम पूछने आए हो. ಹೇಳಿ ಅವರಿಗೆ, ಒಬ್ಬ ತಂದೆ ಪರಮಾತ್ಮನಿಗೆ ಇಷ್ಟೊಂದು ಜನ ಮಕ್ಕಳಿದ್ದೀವಿ, ಬ್ರಹ್ಮ ಕುಮಾರ ಕುಮಾರಿಯರು, ಮತ್ತು ಇದೊಂದು ಪ್ರಶ್ನೆ ಕೇಳಕ್ಕೆ ಬಂದಿದ್ದೀರಾ, ಇದು ಒಂದು ಪ್ರಶ್ನೆನಾ? ಇಷ್ಟೊಂದು ಜನ ಮಕ್ಕಳಿದ್ದಾರೆ, ಈ ಮನೆ ಹೆಂಗೆ ನಡೆಯುತ್ತೆ ಅಂದರೆ ಬಾಬಾ ಹೇಳ್ತಾರೆ ಹಾಗೆ ನಡೆಯುತ್ತೆ. ಬೋರ್ಡ್ ಪರ್ ದೇಖೋ ಕ್ಯಾ ಲಿಖಾ ಹುವಾ ಹೈ, ಬಡಿ ವಂಡರ್ಫುಲ್ ನಾಲೆಜ್ ಹೈ, ಬಾಪ್ ಬಿ ವಂಡರ್ಫುಲ್ ಹೇನಾ. ಅವ್ರಿಗೆ ಹೇಳಿ, ಬೋರ್ಡ್ ಓದಿ ಏನು ಬರೆದಿದೆ ಅಂತ ನೋಡಿ. ಇದು ಬಹಳ ಅದ್ಭುತವಾದ ಜ್ಞಾನ ಇದು. ಬಾಬೋರು ವಂಡರ್ಫುಲ್ ಅಂದರೆ ಈ ಸಂಸ್ಥೆ ಸ್ಥಾಪನೆ, ಇದರ ಪಾಲನೆ, ಇದರ ಪರಿವರ್ತನೆ, ಸೇವೆ, ಇದೆಲ್ಲ ಬಹಳ ಅದ್ಭುತ. ಇದು ಎಲ್ಲರಿಗೂ ಪ್ರಶ್ನೆ ಬರುತ್ತೆ, ಇದು ಹೆಂಗೆ ನಡೆಯುತ್ತೆ ಅನ್ನೋದು. ಬಾಬಾ ಹೇಳ್ತಾರೆ ಇಷ್ಟೊಂದು ಜನ ಬ್ರಹ್ಮ ಕುಮಾರ ಕುಮಾರಿಯರು ನಾವು ಮಕ್ಕಳಿದ್ದೀವಿ, ಇದು ಕೇಳೋ ಪ್ರಶ್ನೆನೇ ಅಲ್ಲ ಅಂತ ಹೇಳಿ ಅವರಿಗೆ. ವಿಶ್ವಕ್ಕೆ ಮಾಲಿಕ್ ತುಮ್ कैसे बनते हो. श्री बाबा को कहेंगे श्री श्री, क्योंकि ऊंचते ऊंच है ना. लक्ष्मी नारायण को कहेंगे श्री लक्ष्मी श्री नारायण. ವಿಶ್ವದ ಮಾಲೀಕರು ನೀವು ಹೇಗಾಗ್ತೀರಿ, ಇದೆಲ್ಲದನ್ನು ಅದ್ಭುತ ಜ್ಞಾನ ಬಾಬೋರು ತಿಳಿಸ್ಕೊಡ್ತಾರೆ. ಶ್ರೀ ಬಾಬೋರಿಗೆ ಶ್ರೀ ಶ್ರೀ ಅಂತ ಹೇಳಲಾಗುತ್ತೆ. ಸರ್ವಶ್ರೇಷ್ಠ ಅವರು, ಶ್ರೇಷ್ಠಾತಿ ಶ್ರೇಷ್ಠರು. ಲಕ್ಷ್ಮೀನಾರಾಯಣರಿಗೆ ಅಥವಾ ದೇವತೆಗಳಿಗೆ ಶ್ರೀ ಒಂದೇ, ಶ್ರೀ ಲಕ್ಷ್ಮೀ ಶ್ರೀ ನಾರಾಯಣ. ಎಲ್ಲ ಮಾತನ್ನು ಚೆನ್ನಾಗಿ ಧಾರಣೆ ಮಾಡಿಕೊಳ್ಬೇಕು ಬುದ್ಧಿಯಲ್ಲಿ. बाबा कहते मैं तुमको राजयोग सिखलाता हूँ, ये है सच्ची सच्ची अमर कथा. ಮಕ್ಕಳೇ, ನಾನು ನಿಮಗೆ ರಾಜಯೋಗ ಕಲಿಸ್ಕೊಡ್ತೀನಿ, ಅಥವಾ ಇದನ್ನು ಸತ್ಯ ಸತ್ಯ ಅಮರ ಕಥೆ ಅಂತಾದರೂ ಹೇಳಿ. ಯಾರೋ ಒಬ್ಬರು ಪಾರ್ವತಿ ಕೂತ್ಕೊಂಡು ಒಬ್ಬ ಅಮರನಾಥ ಕತೆ ಹೇಳ್ತಾರ. कितने ढेर मनुष्य अमरनाथ पर जाते हैं, तुम बच्चे बाप के पास आए हो रिफ्रेश होने. ಅಂದರೆ ಎಲ್ಲ ಆತ್ಮಗಳು ಪಾರ್ವತಿಯರೇ, ಒಬ್ಬರು ಪಾರ್ವತಿ ಅಲ್ಲ, ಎಲ್ಲರಿಗೂ ಪರಮೇಶ್ವರ ಒಬ್ಬರೇ ತಂದೆ. ಬಾಬಾ ಹೇಳ್ತಾರೆ ಅವರೇ ಕೂತ್ಕೊಂಡು ನೀವು ಮಕ್ಕಳಿಗೆ ಅಮರ ಕಥೆನ ಹೇಳ್ತಾ ಇದ್ದಾರೆ. ನೀವೀಗ ಬಾಬೋರ ಹತ್ರ ಬಂದಿದ್ದೀರಿ ರಿಫ್ರೆಶ್ ಆಗಲಿಕ್ಕೆ. ಫಿರ್ ಸಬ್ಕೋ ಸಮझाना है, जाकर ರಿಫ್ರೆಶ್ करना है, ಸೆಂಟರ್ खोलना है. ಮನಕ್ಕೆ ಬರ್ತೀರಿ, ರಿಫ್ರೆಶ್ ಆಗ್ತೀರಿ, ಮತ್ತೆ ಹೋಗಿ ನೀವೆಲ್ಲರಿಗೂ ಇದನ್ನು
ತಿಳಿಸ್ಕೊಡ್ಬೇಕು. ಬಾಬುರೇ ತಿಳಿಸ್ಕೊಟ್ಟಿದ್ದಾರೆ, ಇದನ್ನೆಲ್ಲರಿಗೂ ತಿಳಿಸ್ಕೊಡ್ಬೇಕು, ರಿಫ್ರೆಶ್ ಮಾಡಬೇಕು, ಸೆಂಟ್ರ್ ತೆರಿಬೇಕು. बाबा कहते सिर्फ 3 पैर पृथ्वी का लेकर हॉस्पिटल कम यूनिवर्सिटी खोलते जाओ तो बहुतों का कल्याण होगा. ಬಾಬಾ ಹೇಳ್ತಾರೆ, ಮಕ್ಕಳೇ 3 ಹೆಜ್ಜೆ ಜಾಗ ತಗೊಳ್ಳಿ. ಅಂದರೆ ಎಷ್ಟು ಅಗತ್ಯ ಸ್ಥಾನ ಬೇಕು ಅಷ್ಟು ಸ್ಥಾನ ಮಾಡಿ. ಅಲ್ಲಿ ಹಾಸ್ಪಿಟಲ್ ಕಮ್ ಯೂನಿವರ್ಸಿಟಿ ತೆರೀತಾ ಹೋಗಿ, ಎಲ್ಲಿ ಅನೇಕ ಆತ್ಮಗಳ ಕಲ್ಯಾಣ ಆಗುತ್ತೆ. ಅಂದರೆ ಬಾಬುವ್ರು ಹೇಳೋದು, ಎಲ್ಲಿ ಸೆಂಟರ್ಸ್ ಇಲ್ಲ, ಎಲ್ಲಿ ಅವಶ್ಯಕತೆ ಇದೆ ಅಂಥ ಕಡೆ ಈ ಸೇವೆ ಮಾಡಿ. ನಿಮ್ಮ ಹತ್ರ ದುಡ್ಡಿದೆಯಾ, ಅಲ್ಲಿ ಸೇವೆ ಮಾಡಿ. ಅದು ಎಲ್ಲಾದರೂ ಇರಲಿ, ಎಲ್ಲ ಅವಶ್ಯಕತೆ ಇದೆ ಮಾಡಿ. ಅನೇಕ ಆತ್ಮಗಳ ಕಲ್ಯಾಣ ಆಗುತ್ತೆ. इसमें खर्च तो कुछ भी नहीं, हेल्थ वेल्थ और हैप्पीनेस 1 सेकेंड में मिल जाती है. ಇಲ್ಲೇನು ಖರ್ಚಿನ ಮಾತಿಲ್ಲ ನೋಡಿ. ಲೌಕಿಕದಲ್ಲಿ ಎಷ್ಟು ಖರ್ಚುಗಳಿದೆ, ಸರ್ಕಾರ ಆಗಲಿ ಬೇರೆ ಬೇರೆ ಕಾರ್ಯದಲ್ಲಿ, ಆ ಥರ ಇಲ್ಲೇನು ಖರ್ಚಿಲ್ಲ. ಬಾಬಾ ಹೇಳ್ತಾರೆ, ನೀವು ಇಷ್ಟು ಮಾಡಿದರೂ ಸಾಕು, ಒಂದು ಸೆಂಟ್ರ್ ತೆರೆದ್ರೆ ಸಾಕು, ಹೆಲ್ತ್ ವೆಲ್ತ್ ಹ್ಯಾಪಿನೆಸ್ ಎಲ್ಲವೂ 1 ಸೆಕೆಂಡಲ್ಲಿ ಸಿಗುತ್ತೆ. बच्चा जन्मा और वारिस हुआ, तुमको भी निश्चय हुआ और विश्व के मालिक बने, फिर है पुरुषार्थ पर मदार. ಹೆಂಗೆ ಲೌಕಿಕದಲ್ಲೂ ಮಕ್ಕಳು ಜನ್ಮ ತಗೊಂಡ್ರೆ ಆಸ್ತಿಯ ಹಕ್ಕುದಾರರಾಗ್ತಾರೆ. ಅವರಿರ್ತಾರೋ, ಆಸ್ತಿ ಇರುತ್ತೋ ಕಳ್ಕೊಳ್ಳುತ್ತೋ ಏನಾಗುತ್ತೋ ಅದು ಬೇರೆ, ಆದರೆ ತಿಳ್ಕೊಳ್ತಾರೇನೋ ಆಸ್ತಿಯ ಹಕ್ಕುದಾರ ಬಂದ ಅಂತ. ಹಾಗೆ ಇಲ್ಲಿ ನೀವು ಮಕ್ಕಳಿಗೂ ನಿಶ್ಚಯ ಆಯಿತು ಅಂದರೆ, ನಿಶ್ಚಯದ ಆಧಾರದ ಮೇಲೆ ನೀವು ವಿಶ್ವದ ಮಾಲೀಕರಾಗ್ತೀರಿ. ಆದರೆ ಆಧಾರಿತವಾಗಿದೆ ಅವರವರ ಪುರುಷಾರ್ಥದ ಮೇಲೆ. ನೋಡಿ, ಮಕ್ಕಳಾಗೋದು ಸೆಕೆಂಡಿಂದು, ಆದರೆ ಕೊನೆವರೆಗೂ ಉಳಿಯೋದು, ಪುರುಷಾರ್ಥ ಮಾಡೋದು, ಅದರ ಮೇಲೆ ವಿಶ್ವದ ಮಾಲೀಕತ್ವ ಸಿಗುತ್ತೆ. ಅಚ್ಚ मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार गुड मॉर्निंग नमस्ते नमस्ते नमस्ते. ಧಾರಣೆಗೋಸ್ಕರ ಮುಖ್ಯ ಸಾರಾಂಶ, ಅಂತಿಮ ದುಃಖದ ವಿನಾಶದ ದೃಶ್ಯ ನೋಡಲಿಕ್ಕೆ, ಅದನ್ನು ರಕ್ತದ ನದಿ ಹರಿಯುವಂಥ ಕೊನೆ ನಾಯಕ ನೋಡಿ. ಯಾರ್ಯಾರನೋ ಸುಮ್ಮನೆ ಸಾಯಿಸ್ತಾರೆ, ಸುಮ್ಮನೆ ಏನೇನೋ ಆಗುತ್ತೆ. ನಾಯಕ್ ಬಾಬಾ ಹೇಳ್ತಾರೆ, ಅಂತಿಮ ಈ ರಕ್ತದ ನದಿ ಹರಿಯೋ ಎಲ್ಲ ದೃಶ್ಯ ನೋಡಬೇಕಂದ್ರೆ ಬಹಳ ಬಹಳ ನಿರ್ಭಯರು ಶಿವಶಕ್ತಿ ಆಗಬೇಕಾಗುತ್ತೆ. ನೋಡಿ ಎಷ್ಟು ತಾಕತ್ತಿದೆಯಾ ಅದನ್ನೆಲ್ಲ ನನ್ನ ಕೈಯಲ್ಲಿ ನೋಡೋಕ್ಕಾಗುತ್ತಾ? ಅದಕ್ಕೆ ನಿರ್ಭಯರು ಶಿವಶಕ್ತಿಯರಾಗಿ ಸರ್ವಶಕ್ತಿವಾನ್ ತಂದೆಯ ನೆನಪಿಂದ ಶಕ್ತಿ ತಗೊಳ್ಳಿ. ಆ ಶಕ್ತಿ, ಆ ನಿರ್ಭಯತೆಯ ಶಕ್ತಿ ಎಲ್ಲಿಂದ ಬರುತ್ತೆ? ಸರ್ವಶಕ್ತಿವಾನ್ ತಂದೆಯ ನೆನಪಿಂದ ಶಕ್ತಿ ತಗೊಳ್ಳಿ. ಎರಡನೇದು, ಪಾವನರಾಗಿ ಪಾವನರನ್ನಾಗಿ ಮಾಡೋ ಆತ್ಮೀಯ ಸತ್ಯವಾದ ಸೇವೆ ಮಾಡಿ. ಡಬಲ್ ಅಹಿಂಸಕರಾಗಿ, ಕುರುಡರ ಊರುಗೋಲಾಗಿ ಎಲ್ಲರಿಗೂ ಮನೆ ಮಾರ್ಗವನ್ನು ತೋರಿಸಿ, ಮುಕ್ತಿಯ ಮಾರ್ಗವನ್ನು ಎಲ್ಲರಿಗೂ ತೋರಿಸಿ. वरदान, मैं और मेरेपन को समाप्त कर समानता व संपूर्णता का अनुभव करने वाले सच्चे त्यागी भव. ನಾನು ಹಾಗೂ ನನ್ನತನವನ್ನು ಸಮಾಪ್ತಿ ಮಾಡಿ ಸಮಾನತೆ ಹಾಗೂ ಸಂಪೂರ್ಣತೆಯ ಅನುಭವ ಮಾಡೋರೆ ಸತ್ಯ ತ್ಯಾಗಿ ಭವ. ಏಕೆಂದರೆ ಎಲ್ಲದಕ್ಕಿಂತ ದೊಡ್ಡ ತ್ಯಾಗ ನಾನು, ನನ್ನದು. ಇದೆರಡನ್ನೂ ಸಮಾಪ್ತಿ ಮಾಡಿ ಸಮಾನತೆ ಹಾಗೂ ಸಂಪೂರ್ಣತೆಯ ಅನುಭವ ಮಾಡೋರೆ ಸತ್ಯ ತ್ಯಾಗಿ ಭವ. हर सेकंड हर संकल्प में बाबा बाबा याद रहे, मैंपन समाप्त हो जाए. जब मैं नहीं तो मेरा भी नहीं. ಬಾಬಾ ಹೇಳೋದು, ಪ್ರತಿ ಸೆಕೆಂಡು ಪ್ರತಿ ಸಂಕಲ್ಪದಲ್ಲೂ ಬಾಬಾ ಬಾಬಾ ನೆನಪಿರಲಿ, ನಾನು ಅನ್ನೋದು ಸಮಾಪ್ತಿಯಾಗಿಬಿಡಲಿ. ಯಾವಾಗ ನಾನೇ ಇಲ್ಲ, ನಂದು ಅನ್ನೋದು ಏನೋ ಇಲ್ಲವೇ ಇಲ್ಲ.
ನನ್ನ ಸ್ವಭಾವ, ನನ್ನ ಸಂಸ್ಕಾರ, ನನ್ನ ನೇಚರು, ನನ್ನ ಕೆಲಸ, ನನ್ನ ಡ್ಯೂಟಿ, ನನ್ನ ಹೆಸರು, ನನ್ನ ಗೌರವ, ನಂದು ಇನ್ನು ಭಾಳ ದೊಡ್ಡ ಲಿಸ್ಟ್ ಇದೆ. जब ये मैं और मेरापन समाप्त हो जाता, यही समानता और ಸಂಪೂರ್ಣತಾ है. ಯಾವಾಗ ಈ ನಾನು ಮತ್ತು ನನ್ನತನ ಸಮಾಪ್ತಿಯಾಗುತ್ತೋ ಇದೇ ಸಮಾನತೆ ಹಾಗೂ ಸಂಪೂರ್ಣತೆಯಾಗಿದೆ. ये मैं और मेरेपन का त्याग ही बड़े से बड़ा ಸೂಕ್ಷ್ಮ ತ್ಯಾಗ है. ಎಲ್ಲದಕ್ಕಿಂತ ದೊಡ್ಡ ತ್ಯಾಗ ಮತ್ತು ಸೂಕ್ಷ್ಮ ತ್ಯಾಗ ಇದು, ನಾನು ಮತ್ತು ನನ್ನತನದ್ದು. इस मेपन के अश्व को अश्वमेध यज्ञ में स्वाहा करो, तब अंतिम आहुति पड़ेगी और विजय के नगाड़े बजेंगे. ಈ ನಾನು, ನನ್ನತನ, ನಾನು ಅನ್ನೋ ಅಶ್ವ, ಏಕೆಂದರೆ ಇಲ್ಲಿವರೆಗೂ ಈ ದೇಹನೇ ನಾನು ಅಂತ ತಿಳ್ಕೊಂಡಿದ್ದಲ್ಲ, ಇದೇ ಅಶ್ವ. ಬಾವೆ ಹೇಳ್ತಾರೆ, ಈ ಅಶ್ವಮೇಧ ಯಜ್ಞದಲ್ಲಿ ನಾನು ಅನ್ನೋ ಅಶ್ವನ ಸ್ವಾಹ ಮಾಡಿ ಆವಾಗ ಅಂತಿಮ ಆಹುತಿಯಾಗತ್ತೆ, ವಿಜಯದ ನಗಾರಿ ಬಾರಿಸುತ್ತೆ. ನೋಡಿ, ಎಲ್ಲರಿಗೂ ಬಾಬಾವ್ರ ಸಂದೇಶ ಸಿಗಬೇಕು ಸಂಕಲ್ಪ. ಬಾಬಾ ಹೇಳ್ತಾರೆ ಯಾವಾಗ ಸಿಗುತ್ತೆ? ಫಸ್ಟ್ ನಾನು ಅನ್ನೋ ಅಶ್ವನ ಈ ಯಜ್ಞದಲ್ಲಿ, ಅಶ್ವಮೇಧ ಯಜ್ಞದಲ್ಲಿ ಸ್ವಾಹ ಮಾಡಿ ಆವಾಗಲೇ ವಿಜಯದ ನಗಾರಿ ಬಾರಿಸುತ್ತೆ. ಎಲ್ರಿಗೂ ಬಾಬಾವ್ರ ಸಂದೇಶ ಕೇಳಿಸುತ್ತೆ, ತಲುಪುತ್ತೆ. ಸ್ಲೋಗನ್, हाजी का सहयोग कर, हाजी कर सहयोग का हाथ बढ़ाना, अर्थात दुआओं की मालाएं पहनना. ಹಾಜಿ ಅಂತ ಹೇಳಿ ನಿಮ್ಮ ಸಹಯೋಗದ ಕೈ ಜೋಡಿಸಿ. ಈ ಕೈ ಜೋಡಿಸೋದು ಅಂದ್ರೇ ಆಶೀರ್ವಾದ ಮಾಲೆನ ಹಾಕ್ಕೊಡೋದು. ಹಾಜಿ ಅಂತ ಹೇಳಿ ಸಹಯೋಗದ ಕೈ ಕೊಡಿ, ಕೈ ಜೋಡಿಸಿ. ಬಾಬಾ ಹೇಳ್ತಾರೆ ಆವಾಗಲೇ ನಿಮಗೆ ಆಶೀರ್ವಾದದ ಮಾಲೆಗಳು ನಿಮ್ಮ ಕೊರಳಲ್ಲಿ ಬೀಳುತ್ತೆ. ಇವತ್ತಿನ ಅಭ್ಯಾಸದ ಪಾಯಿಂಟು, मनसा द्वारा सकाश तब दे सकेंगे जब निरंतर एकर स्थिति में स्थित होने का अभ्यास होगा. मनसा सकाಶ ಆವಾಗ ಕೊಡ್ಲಿಕ್ಕೆ ಸಾಧ್ಯ ಯಾವಾಗ ನಿರಂತರ ಏಕರಸ ಸ್ಥಿತಿಯಲ್ಲಿ ಸ್ಥಿತ ಆಗೋ ಅಭ್ಯಾಸ ಇರುತ್ತೆ. इसके लिए पहले व्यर्थ संकल्पों को शुद्ध संकल्पों में परिवर्तन करो. ಈ ಮನಸಾ ಸೇವೆ ಮಾಡಲಿಕ್ಕೆ, ಏಕರಸ ಸ್ಥಿತಿಯಲ್ಲಿ ಸ್ಥಿತ ಆಗಲಿಕ್ಕೆ ಮೊದಲು ವ್ಯರ್ಥ ಸಂಕಲ್ಪಗಳನ್ನು ಶುದ್ಧ ಸಂಕಲ್ಪಗಳಲ್ಲಿ ಪರಿವರ್ತನೆ ಮಾಡಿಕೊಳ್ಳಿ. फिर माया द्वारा आने वाले अनेक प्रकार के विघ्नों को ईश्वरीय लगन के आधार से समाप्त करो. ಆಮೇಲೆ ಮಾಯೆಯಿಂದ ಬರ್ತಕ್ಕಂತಹ ಅನೇಕ ಪ್ರಕಾರದ ವಿಘ್ನಗಳು, ಅದನ್ನು ಈಶ್ವರಿಯ ಲಗನ್, ಬಾಬುವರ ಪ್ರೀತಿಯ ಲಗನಲ್ಲಿ ಮಗ್ನಾಗಿ ಅದರ ಆಧಾರದಿಂದ ಇದನ್ನು ಸಮಾಪ್ತಿ ಮಾಡಿ. ಏಕ್ ಬಾಪ್ दूसरा न कोई, इस पाठ द्वारा ಏಕಾಗ್ರತಾ ಕಿ ಶಕ್ತಿ ಕೋ ಬಢಾವ್. ಒಬ್ಬ ತಂದೆ ವಿನಃ ಅನ್ಯರ್ಯಾರು ನನ್ನವರಿಲ್ಲ. ಈ ಪಾಠ ಪಕ್ಕ ಮಾಡಿಕೊಳ್ಳಿ, ಇದರಿಂದ ಏಕಾಗ್ರತೆಯ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳಿ. ಮನಸಾ ಸೇವೆನೂ ಆವಾಗ ಮಾಡೋಕ್ಕೆ ಸಾಧ್ಯ ಯಾವಾಗ ಮನಸ್ಸು ಏಕರಸವಾಗಿದೆ, ಏಕರಸ ಸ್ಥಿತಿ ಇದ್ದರೆ. ಏಕರಸ ಇರೋದು ಯಾವಾಗ? ವ್ಯರ್ಥ ಸಮರ್ಥದಲ್ಲಿ ಪರಿವರ್ತನೆ ಮಾಡ್ಕೊಳ್ಳಿ. ಮಾಯೆಯಿಂದ ಏನು ಬೇಕಾದ್ರೂ ವಿಘ್ನ ಬರಲಿ, ಅದನ್ನು ಈಶ್ವರಿಯ ಪ್ರೇಮದ ಲಗನಲ್ಲಿ ಮಗ್ನಾಗಿ ಅದರ ಆಧಾರದಿಂದ ವಿಘ್ನಗಳನ್ನು ಸಮಾಪ್ತಿ ಮಾಡಿ. ಬಾಬಾ ಒಬ್ಬರು ಬಿಟ್ಟರೆ ನನ್ನವರು, ಅನ್ಯರು ಯಾರೂ ಇಲ್ಲ ಅನ್ನೋದನ್ನು ಪಕ್ಕ ಮಾಡ್ಕೊಳ್ಳಿ. ಆವಾಗ ಏಕಾಗ್ರತೆಯ ಶಕ್ತಿ ಬರುತ್ತೆ. ಏಕಾಗ್ರತೆ, ಏಕರಸ ಎಲ್ಲವೂ ಇರುತ್ತೆ. ಆಗ ಮನಸಾ ಸೇವೆ ಮಾಡೋದು ಸಹಜ ಆಗುತ್ತೆ. ಓಂ ಶಾಂತಿ.